नमस्तस्यै 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 नमो नमः नमस्तस्यै 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 नमो नमः या देवी सर्वस्थिता नमस्तस्यै 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 नमो नमः या देवी सर्वभूतेषु चैतन्यविधीयते नमस्तस्यै 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 नमो नमः नमो देवै महादेवै शिवायै सततं नमः नमः प्रकृत्यै भद्रायै नियतां प्रणतास्मतां शान्ति शान्ति ಮಾಡಿ ನೀವು ಮಾಡಿ ಓಂ ಶಾಂತಿ 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 ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಇದೀಪ ಆಗಲಿ ಒಂದು ಪ್ರಾರ್ಥನೆ ಮಿಸ್ ಆಗುತ್ತೆ. ಈಗ ಇಷ್ಟೆಲ್ಲ ಹೇಳ್ತೀವಲ್ಲ, ಇದರಿಂದ ಏನು ಉಪಯೋಗ? ಯಾಕೆ ಹೇಳಬೇಕು? ಏನಾದ್ರು ಹೇಳಿಬಿಟ್ರೆ ದೇವರು ಪ್ರತ್ಯಕ್ಷನಾಗಿ ಅಪ್ಪ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಏನು ವರ ಬೇಕು ಕೇಳ್ಕೊಂತ ಯಾವತ್ತಾದ್ರೂ ನಿಮ್ಗೆ ಏನಾದ್ರು ಹೇಳಿದಾನ? ಹೇಳಿಲ್ಲ, ಹೇಳೋದು ಇಲ್ಲ, ಗ್ಯಾರಂಟಿ ನಂಗೆ ಗೊತ್ತು. ಮತ್ತೆ ಯಾಕೆ ಹೇಳಬೇಕು? ನೀನು ಹೇಳ್ಬೇಕಿಲ್ಲ, ನಾನಲ್ಲ, ನಾನು ಕ್ವಶನ್ ಕೇಳ್ತಾ ಇರೋದು. ಮತ್ತೆ ಯಾಕೆ ಹೇಳಬೇಕು? ಏನು ಪ್ರಯೋಜನ? ಒಂಥರ ಟೈಮ್ ಪಾಸ್ ಅಪ್ಪಾಜಿ ಅಂತನಾ? ಮತ್ತೆ ಯಾಕೆ ಕೇಳಬೇಕು? ಇದನ್ನು ಬೆಳಗ್ಗೆ ಸಂಜೆ ಒಂದು ರೂಢಿಗತವಾಗಿ ಬಂದಿದೆ, ನಮ್ಮ ಭಾರತೀಯ ಪರಂಪರೆಯಲ್ಲಿ ರೂಢಿಗತವಾಗಿ ಬಂದಿದೆ ಅಂತ ಹೇಳ್ಬೋದು, ಬಂದಿತ್ತು ಅಂತ ಹೇಳ್ಬೋದು. ಯಾಕಂದರೆ ಅದು ಸುಮಾರು ಮಂದಿ ಇಲ್ಲ, ಅದೆಲ್ಲ ಯಾತಿಕ್ಕಿತ್ತು? ಇದ್ರ ಉಪಯೋಗ ಏನು? ನಾವಿದು ಹೇಳದೆ ಹಾಗಾದ್ರೆ ಭಗವಂತ ನಮಗೋರಿಲ್ವಾ? ಭಗವಂತ ಪಾರ್ಶಾಲ್ಟಿನ ತನ್ನನ್ನು ಹೇಳಿದವ್ರಿಗೆ, ತನ್ನನ್ನು ಹೊಗಳಿದವ್ರಿಗೆ ಮಾತ್ರ ಅನುಗ್ರಹ ಮಾಡ್ತಾನೆ, ಇಲ್ಲದೆ ಇದ್ದವ್ರಿಗಿಲ್ವಾ? ಆ ಥರ ಆದರೆ ಅವನ ಭಗವಂತ ಹೆಂಗೆ ಕರೆಯಕ್ಕಾಗ್ಬಿಡುತ್ತೆ? ಮತ್ತೆ ನಮ್ಮ ಇಡೀ ಭಾರತೀಯ ಪರಂಪರೆಯ ಆಧ್ಯಾತ್ಮಿಕತೆ ನಿಂತಿರೋದು ದೇವ್ರ ಮೇಲಲ್ಲ, ನಿನ್ನ ಮನಸ್ಸಿನ ಮೇಲೆ. ನಿನ್ನ ಮನಸ್ಸಿನ ಮೇಲೆ ಆಧ್ಯಾತ್ಮಿಕತೆ ನಿಂತಿರೋದು. ಇಡೀ ಆಧ್ಯಾತ್ಮ ಇರೋದೇ ನಿನ್ನ ಮನಸ್ಸಿನ ಮೇಲೆ, ದೇವ್ರ ಮೇಲೂ ಅಲ್ಲ, ದಿಂಡ್ರ ಮೇಲೂ ಅಲ್ಲ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ನಿನಗೆ 330 ಕೋಟಿ ದೇವತೆಗಳ ಆಶೀರ್ವಾದ ಇರಬಹುದು, ಆದರೆ ನಿನ್ನ ಮನಸ್ಸಿನ ಆಶೀರ್ವಾದ ಇಲ್ಲದೆ ನೀನೇನು ಮಾಡೋಕ್ಕಾಗಲ್ಲ ಅಂತ. ಎಲ್ಲ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅದನ್ನು ಬೆಳೆಸ್ಕೊಂಬಂದಿರೋದು ನಿನ್ನ ಮನಸ್ಸಿನಿಗೋಸ್ಕರ. ಏನಾಗತ್ತೆ ಇದನ್ನು ಹೇಳಿದ್ರೆ? ಭಗವಂತ ಸಿಗ್ತಾನೋ ಬಿಡ್ತಾನೋ ಅದು ಎರಡನೇ ಪ್ರಶ್ನೆ, ಆದರೆ ನಿನ್ನ ಮನಸ್ಸು ಶುದ್ಧವಾಗ್ತಾ ಹೋಗುತ್ತೆ. ದಿನ ಸ್ನಾನ ಮಾಡಿ ಮೈ ತೊಳ್ಕೋತೀವಷ್ಟೇ, ಮನಸ್ಸನ್ನು ಹೇಗೆ ತೊಳೆಯೋದು? ಕೈಗೆ ಸಿಗಲ್ಲ, ಕಣ್ಣಿಗೆ ಕಾಣಲ್ಲ, ಮುಟ್ಟಕ್ಕಾಗಲ್ಲ, ಮೂಸಕ್ಕಾಗಲ್ಲ. ಹೇಗೆ ಅಂದರೆ ಅದಕ್ಕೆ ಏಕೈಕ ಮಾರ್ಗ ಅಂತ ಹೇಳಿದ್ರೆ ಭಗವನ್ನಾಮಸ್ಮರಣೆ. ಭಗವನ್ನಾಮಸ್ಮರಣೆಯಿಂದ ಮಾತ್ರವೇ ಮನಸ್ಸನ್ನು ತೊಳೆಯಕ್ಕಾಗುತ್ತೆ. ಯಾರು ಅದನ್ನು ಮಾಡ್ತಾ ಹೋಗ್ತಾರೆ ಆ ಮನಸ್ಸು ಶುದ್ಧವಾಗ್ತಾ ಹೋಗುತ್ತೆ. ಯಾವ ಮನಸ್ಸು ಶುದ್ಧವಾಗ್ತಾ ಹೋಗುತ್ತೆ ಅವರು ತಗೊಳ್ಳುವ ನಿರ್ಧಾರಗಳು ಕರೆಕ್ಟ್ ಆಗಿರುತ್ತೆ. ಯಾವಾಗ ನಿರ್ಧಾರಗಳು ಕರೆಕ್ಟ್ ಆಗಿರುತ್ತೆ ಅವರು ಜೀವನದಲ್ಲಿ ಯಶಸ್ವಿಯಾಗ್ತಾ ಬರ್ತಾರೆ. ಯಾರು ಜೀವನದಲ್ಲಿ ಯಶಸ್ವಿಯಾಗಿ ಬರ್ತಾರೆ ಅವರಿಗೆ ಜೀವನದಲ್ಲಿ ನೆಮ್ಮದಿ ಇರುತ್ತೆ. ಯಾರಿಗೆ ಜೀವನದಲ್ಲಿ ನೆಮ್ಮದಿ ಇರುತ್ತೆ ಅವರಿಗೆ ಜೀವನದಲ್ಲಿ ಶಾಂತಿ ಇರುತ್ತೆ. ಯಾರಿಗೆ ಜೀವನದಲ್ಲಿ ಶಾಂತಿ ಇರುತ್ತೆ ಅವರು ಆನಂದವಾಗಿರ್ತಾರೆ. ಅಲ್ಟಿಮೇಟ್ ಹಿಂದೆ ಎಲ್ಲರ ಮನೆಗಳಲ್ಲೂ ಫೋಟೋ ಹಾಕೋರು, ದೇವರ ಚಿತ್ರ, ಶಿವಂದೋ, ಕೃಷ್ಣಂದೋ, ವಿಷ್ಣುದೋ, ತಾಯಿದೋ, ಅವರವರಿಗೆ ಇಷ್ಟವಾದ ಫೋಟೋಗಳನ್ನು. ಫೋಟೋ ಇಲ್ಲದ ಮನೆಗಳೇ ಇತ್ತು. ಯಾತಕ್ಕೆ ಫೋಟೋ ಹಾಕಬೇಕು? ಫೋಟೋ ಹಾಕ್ಬಿಟ್ರೆ ಇನ್ನೊಂದು ಗಂಧದ ಕಡಿ ಎದ್ಬಿಟ್ರೆ ದೇವರು ಬಂದ್ಬಿಡ್ತಾನ? ಕಡಿತಾ ಬರಲ್ಲ. ಆದರೆ ಫೋಟೋ ಮತ್ತೆ ಯಾಕೆ ಹಾಕ್ತಿದ್ರು ಹಾಗಾದ್ರೆ ಅಂತಂದ್ರೆ ಅದರಲ್ಲಿ ಅಗಾಧವಾದಂಥ ಮಾನಸಿಕವಾದಂಥ ಸೈಕಲಾಜಿಕಲ್ ಫೀಲಿಂಗ್ಸನ್ನು ಅವರು ಕ್ರಿಯೇಟ್ ಮಾಡಿದ್ರು.
ಈ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಮನಸ್ಸು ಹೇಗಿರುತ್ತೆ ಅಂದ್ರೆ, ನಮಗೆ ಎರಡು ಮನಸ್ಸಿದೆ. ಒಂದು ಒಳ ಮನಸ್ಸು, ಒಂದು ಹೊರ ಮನಸ್ಸು. ಐ ಡೋಂಟ್ ವಾಂಟ್ ಟು ಯೂಸ್ ದ ವರ್ಡ್ ಕಾನ್ಶಿಯಸ್ ಹಿಯರ್, ಬಿಕಾಸ್ ಐ ಹ್ಯಾವ್ ನಾಟ್ ಎಕ್ಸ್ಪ್ಲೈನ್ಡ್ ವಾಟ್ ಈಸ್ ಕಾನ್ಶಿಯಸ್. ಐ ಡೋಂಟ್ ವಾಂಟ್ ಟು ಯೂಸ್ ದ ವರ್ಡ್ ಕಾನ್ಶಿಯಸ್. ಸಬ್ ಕಾನ್ಶಿಯಸ್ ಅಂಡ್ ಔಟರ್ ಕಾನ್ಶಿಯಸ್ ಅಂತ ಹೇಳಲ್ಲ. ಒಳ ಮನಸ್ಸು ಮತ್ತು ಹೊರ ಮನಸ್ಸಿದೆ. ನಾವು ಹೊರ ಮನಸ್ಸಲ್ಲಿ ಎಲ್ಲ ಮಾಡ್ತಿರ್ತೀವಿ, ಆದರೆ ನಮ್ಮ ಜೀವನದಲ್ಲಿ ನಡೆಯೋದೆಲ್ಲ ಒಳ ಮನಸ್ಸಲ್ಲಿ ಏನಿದೆ ಅದೇ ನಡೆಯುತ್ತೆ. ನೀವು ಹೊರ ಮನಸ್ಸಲ್ಲಿ ತಿಪ್ಪರ್ಲಾಗ ಹಾಕೊಂಡಿರೋ, ಒಳ ಮನಸ್ಸಲ್ಲಿ ಏನಿದೆ ಅದೇ ನಡೆಯೋದು. ದಟ್ ಈಸ್ ಆಲ್ವೇಸ್ ಫೈನಲ್. ನೀನು ಒಳ ಮನಸ್ಸಲ್ಲಿ ಭಗವಂತ ಇಲ್ಲ ಅನ್ಕೊಂಡ್ಬಿಟ್ಟಿರು, ಹೊರ ಮನಸ್ಸಲ್ಲಿ ಇಡೀ ಏನೋ ಕುಂಭಮೇಳದ ದಿನ 1.5 ತಿಂಗಳು ಬೇಕಾದ್ರೂ ಅಲ್ಲೇ ಇರು, ಕಾಶಿ ಸುತ್ತೂರ, ಏನೂ ಆಗಲ್ಲ ನಿನಗೆ. ಯಾಕಂದ್ರೆ ನೀನು ಒಳ ಮನಸ್ಸಲ್ಲಿ ಏನು ಫೀಡ್ ಮಾಡಿದ್ಯಾ ಅದೇ ಫೈನಲ್ ಆಗ್ಬಿಡು. ಇದು ಬಹಳ ಮುಖ್ಯವಾದದ್ದು. ವರಮಹಾಲಕ್ಷ್ಮಿ ಹಬ್ಬನ ಎಲ್ಲರೂ ಮಾಡ್ತೀವಿ. ಯಾರು ವರಮಹಾಲಕ್ಷ್ಮಿ ಹಬ್ಬ ಮಾಡುವಾಗ ಒಂದು ಕೂರಿಸ್ಬೇಕು, ಒಂದು ಮಂಟಪ ಕಟ್ಟಬೇಕು, ತೋರಣ ಕಟ್ಟಬೇಕು. ತೋರಣ ಕಟ್ಟುವಾಗ ಯಾರು ಮಹಾಲಕ್ಷ್ಮಿ 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 ಅಂತ ತೋರಣ ಕಟ್ತಾರ? ಇಲ್ಲ. ಏನೋ ಅವನು ಬಂದಿದ್ದೇನೋ, ಅವನು ವಾಪಸ್ ದುಡ್ಡು ಕೊಟ್ಟು ಬಾಕಿ ಕೊಡ್ಬೇಕಾಗಿತ್ತಲ್ಲ, ಕೊಟ್ಟೇನೋ ಅವನು. ಯಾರು ಒಬ್ರು ಲಕ್ಷ್ಮಿ 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 ಅಂತಾರ, ದೇವರಾಣೆ ಏನಲ್ಲ. ನಾಳೆ ಲಕ್ಷ್ಮಿಗೆ ನೈವೇದ್ಯಕ್ಕೆ ಬೇಕು ಅಂತ ಇವ್ರು ಮೇಲ್ಗಡೆ ಚಕ್ಲಿ ಮಾಡ್ತಾ ಇರ್ತಾರೆ, ಪಕ್ಕದಲ್ಲಿ ಸೊಸೆ ನಿಲ್ಲಿಸ್ಕೊಂಡು. ಯಾವಾಗಲಾದ್ರು ಚಕ್ಲಿ ಬಿಡುವಾಗ ಲಕ್ಷ್ಮಿ 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 ಅಂತ ಬಿಡ್ತಾರ? ಇಲ್ಲ. ನೆನೆ ಧಾರವಾಹಿ ನೋಡಿದ್ದೀನಿ, ಅದೇನೇ ಅವಳು ಅತ್ತೆ ಮೇಲೆ ಕೈ ಮಾಡಕ್ ಬಂದ್ಬಿಟ್ಲಲ್ಲೇ. ಯಾರೊಬ್ರು ಅನ್ನಲ್ಲ. ಹಾಗಾದ್ರೆ ಅದು ಪ್ರಯೋಜನ ಇಲ್ವಾ? ಹಾಗನ್ಬೇಡ, ಪ್ರಯೋಜನ ಇದೆ. ನಿನ್ನ ಹೊರ ಮನಸ್ಸು ಅಂದೇ ಇರುವೆ, ನಿನ್ನ ಒಳ ಮನಸ್ಸಿಗೆ ಗೊತ್ತು ಇದು ಲಕ್ಷ್ಮಿಗೆ ಅಂತ. ಅದು ಲಕ್ಷ್ಮಿ ಧ್ಯಾನ ಮಾಡ್ತಾ ಇರೋದು. ಈ ಬಾಳೆ ಕಟ್ಟುವಾಗ ನೀನೇನಾದ್ರು ಮಾತಾಡ್ತಿರೋ, ಒಳಗಡೆ ಮನಸ್ಸು ಗೊತ್ತಾಗ್ತಾ ಇದೆ ಇದು, ಅದು ನೀನು ಹೊರ ಮನಸ್ಸು ಹೇಳ್ತಿಲ್ಲ, ಆದ್ರೆ ಒಳ ಮನಸ್ಸು ಹೇಳ್ತಿದೆ ಇದು ಲಕ್ಷ್ಮಿಗೆ, ಇದು ಲಕ್ಷ್ಮಿಗೆ, ಇದು ಲಕ್ಷ್ಮಿಗೆ ಅಂತ. ಇದು ನಮ್ಮ ಭಾರತೀಯರು ಆ ಸೈಕಾಲಜಿನ ಸ್ಟಡಿ ಮಾಡಿ ಹಬ್ಬಗಳನ್ನ ಮಾಡಿದ್ದು. ಚಕ್ಲಿ ನೀನ್ ಮಾಡ್ತಾ ಇರುವಾಗ ನೀನ್ ಮಾತಾಡದೇ ಇರ್ಬೋದು, ನೀನು ಹೊರ ಮನಸ್ಸು ಏನಾದ್ರು ಓಡಾಡ್ತಿರ್ಬೋದು, ಒಳ ಮನಸ್ಸಿಗೆ ಗೊತ್ತಿದೆ ಅದು ಲಕ್ಷ್ಮಿಗೆ ಲಕ್ಷ್ಮಿಗೆ ಅಂತ ಒಳ ಮನಸ್ಸು ಹೇಳ್ತಾ ಇರೋದು. ಎಂಥ ಗ್ರೇಟ್ ಸೈಕಾಲಜಿ ನಮ್ಮ ಇಂಡಿಯನ್ ಫಿಲಾಸಫಿ ಅಂಡ್ ಸ್ಪಿರಿಚುಯಾಲಿಟಿ. ಹಾಗಾಗಿ ನಿನ್ನ ಒಳ ಮನಸ್ಸಿಗೆ ನೀನು ಏನನ್ನು ಫೀಡ್ ಮಾಡ್ತೀಯ ಅದು ನಡೆಯುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರನೇ ನಮ್ಮ ಪರಂಪರೆಯಲ್ಲಿ ಇಲ್ಲದಷ್ಟು ಹಬ್ಬಗಳು ಇನ್ನೆಲ್ಲೂ ಇಲ್ಲ. ಹಬ್ಬದ ದಿನ ನೀನು ಸ್ಮರಣೆ ಮಾಡ್ತೀಯ ಅಂತಲ್ಲ, ಔಟರ್ ಆಗಿ ನೀನು ಸ್ಮರಣೆ ಮಾಡದೇ ಇದ್ರು ಒಳ ಮನಸ್ಸು ಅದನ್ನು ಫೀಡ್ ಮಾಡ್ಕೊಂಡ್ಬಿಡು. ಒಳ ಮನಸ್ಸಿಗೆ ಗೊತ್ತಿದೆ ಅದು ಅದಕ್ಕೆ ಮಾಡ್ತಿರೋದು ಅಂತ. ಅದು ನೀನು ಹೊರ ಮನಸ್ಸಲ್ಲಿ ಏನೇ ಮಾಡ್ತಾ ಇದ್ರು ಒಳ ಮನಸ್ಸು ಅದನ್ನು ಹೇಳ್ತಾ ಇರುತ್ತೆ, ಅದಕ್ಕೆ ಅದಕ್ಕೆ ಅದಕ್ಕೆ. ಆವಾಗ ಸ್ಮರಣೆ. ಹೊರ ಮನಸ್ಸು ಒಳ ಮನಸ್ಸೆಲ್ಲೋ ಹೋಗಿರುತ್ತೆ. ಹೊರಗಡೆ ಕೂತ್ಕೊಂಡು ನೀ ಜಪ ಮಾಡಿದ್ದು ಮಾಡಿದೆ ಟಕ್ 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 ಅಂತ, ಒಳಗಡೆ ಮನಸ್ಸೇ ಇಲ್ಲಿ ಹೊರಟೋಗಿರುತ್ತೆ. ಅದಲ್ಲ, ಹೊರಗಡೆ ಮನಸ್ಸು ಹೊರಕ್ಕೆ ಹೋದ್ರೂ ಪರವಾಗಿಲ್ಲ, ಒಳಗಡೆ ಮನಸ್ಸು ಭಗವಂತನ ಕಡೆಗಿತ್ತು. ಅದರ ಪ್ರಯೋಗನೇ ಅವ್ರು ಮಾಡಿದ್ದು ಹಬ್ಬಗಳು, ಹರಿದಿನಗಳು ಎಲ್ಲವ. ದೇವ್ರ ಚಿತ್ರಗಳು ಹಾಕ್ಬಿಟ್ರೆ ಗೋಡೆ ಮೇಲೆ ಏನು ದೇವ್ರು ಹೊಲಿತಾನ? ಖಂಡಿತವಾಗ್ಲೂ ಇಲ್ಲ. ನಾನಂತೂ ಇದುವರೆಗೆ ಎಲ್ಲೋ ಕೇಳಿಲ್ಲ. ಇವ್ರ ಮನೆಯಲ್ಲಿ ನಂದು ಎಷ್ಟು ಚೆನ್ನಾಗಿ ಫೋಟೋ ಹಾಕಿದ್ದಾರೆ, ಮಗು ಏನು ಬರಬೇಕು, ನೀವು ಇಷ್ಟು ಚೆನ್ನಾಗಿ ಫೋಟೋ ಹಾಕಿದೆಯಲ್ಲ ಅಂದ್ರೆ ಅವ್ನು ಭಗವಂತ ಆಗಲ್ಲ, ಯಾರೋ ಫಿಲಮ್ ಸ್ಟಾರ್ ಆಗಿಬಿಡ್ತಾನೆ. ಮತ್ತೆ ಹಾಗೆ ಯಾಕೆ ಹಾಕ್ತಾ ಇದ್ರು ಅಂದರೆ, ನಾನು ಹಾಕ್ತಾ ಇದ್ದೀನಿ, ಏನು ಮಾಡಿ ನಮ್ಮ ಯಜಮಾನ್ರು ದೇವ್ರು ನಂಬಲ್ಲ, ಮೇ ಬಿ ಸೊ ಏನು ಮಾಡೋದು ರೀ, ನನ್ನ ಮಗನಿಗೆ ಈ ದೇವರು ಅಂದರೆ ಇಷ್ಟ ಆಗಲ್ಲ, ಅದಕ್ಕೆಲ್ಲ ತೆಗೆದುಬಿಟ್ಟಿದ್ದೀನಿ. ಸಂತೋಷ. ಅದರ ರಿಯಾಲಿಟಿ ಏನು ಗೊತ್ತಾ? ನಿನಗೆ ಇಷ್ಟ ಇದೆಯೋ ಇಲ್ವೋ, ನಿಮ್ಮ ಯಜಮಾನ್ರಿಗೆ ಇಷ್ಟ ಇದೆಯೋ ಇಲ್ವೋ, ನಿನ್ನ ಮಗ ಹೋಗ್ತಾನೋ ಇಲ್ವೋ, ಆದರೆ ದೇವರ ಫೋಟೋವನ್ನು ನೋಡಿದಾಗ ಒಳಗಡೆಯ ಮನಸ್ಸು ಆಕ್ಟಿವೇಟ್ ಆಗತ್ತೆ. ಇದನ್ನೇ ಸಂಸ್ಕಾರ ಅಂತ ಕರೆಯೋದು. ಒಳಗಡೆ ಮನಸ್ಸು ಶುರು ಮಾಡತ್ತೆ, ನೀನು ನಂಬೇಡ. ಆದರೆ ದೇವ್ರ ಇದು ಮನಸ್ಸಿನ ಬಹಳ ಸೂಕ್ಷ್ಮತೆಯನ್ನು ಕಂಡು ಹಿಡಿದಿರೋದವರು. ನೀನು ನೋಡಿದ ತಕ್ಷಣ ಒಳಗಡೆ ಮನಸ್ಸು ಆಕ್ಟಿವೇಟ್ ಆಗುತ್ತೆ. ನಿನಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ, ದಟ್ ಸ್ಟಾರ್ಟ್ಸ್ ಆಕ್ಟಿವೇಟ್. ಹಾಗಾಗಿ ಮನೆಯಲ್ಲಿ ಒಂದು ಪಾರಾಯಣಗಳನ್ನು ಮಾಡೋದು, ಒಂದು ದೇವರ ಫೋಟೋಗಳನ್ನು ಹಾಕೋದು, ಒಂದು ಹಬ್ಬಗಳನ್ನು ಮಾಡೋದು. ಯಾರು ನಂಬ್ತಾರೋ ಯಾರು ನಂಬಲ್ವೋ, ಯಾರಿಗಿಷ್ಟ ಇದೆಯೋ ಯಾರಿಗಿಷ್ಟ ಇಲ್ವೋ, ನೀನು ಭಗವಂತನ ಸ್ಮರಣೆ ಮಾಡ್ತೀಯೋ ಇಲ್ವೋ, ನೀನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಸ ಗುಡಿಸ್ತಾನೆಯಾ?
ನನ್ನ ಸೊಸೆ ಇದ್ದಾಳಲ್ಲ ಇನ್ನು ಮಲಗಿದ್ದಾಳೆ, ಇಷ್ಟು ವಯಸ್ಸಾದ್ರು ನಾನೇ ಗುಡಿಸ್ಬೇಕು ಕಸ, ನಾನು ಕೊಡ್ಬೇಕಾದ್ರೂ ಗುಡಿಸೋ. ಆದರೆ ನೀನು ಒಳ ಮನಸ್ಸು ಲಕ್ಷ್ಮೀ ಸ್ಮರಣೆ ಮಾಡ್ತಿರೋದು. ನೀನು ಫೋಟೋ ನೋಡು, ಅನ್ಕೊಂಡೇ ಹೋಗು. ಬಟ್ ಯುವರ್ ಮೈಂಡ್, ಇನ್ನರ್ ಮೈಂಡ್ ವಿಲ್ ಬಿ ಆಕ್ಟಿವೇಟಿಂಗ್ ದ ಡಿವೈನ್. ಈ ಡಿವಿನಿಟಿಯಲ್ಲಿ ಯಾವ ಮೈಂಡು ಆಕ್ಟಿವೇಟ್ ಆಗುತ್ತೆ ಆಗ ಮನಸ್ಸು, ಮನಸ್ಸು ಶಾಂತಿ. ಈ ಸೈಕಾಲಜಿ ನಮ್ಮ ಹಿರಿಯರಿಗೆ ಗೊತ್ತಿತ್ತು. ಹಾಗಾಗಿ ಮನೆಗಳಲ್ಲಿ ಫೋಟೋಗಳನ್ನು ಹಾಕೋದು, ಎಲ್ಲವನ್ನ ಮಾಡೋದು. ನಾವು ಮಾಡ್ರನೈಸೇಷನ್ ಹೆಸರಲ್ಲಿ ಫೋಟೋಗಳನ್ನು ತೆಗೆದ್ವಿ. ಅದರ ಪರಿಣಾಮ ಏನಾಯಿತು ಅಂದರೆ, ಏನಮ್ಮ ನಮಸ್ಕಾರ ಮಾಡ್ತಿದ್ದೆ, ಅಪ್ಪಾಜಿ ನನಗೆ ಯಾಕೆ ಹೇಳ್ಕೋಬೇಕು ಅಂತ ಗೊತ್ತಿಲ್ಲ ಅಪ್ಪಾಜಿ, ನನ್ನ ಮೊಮ್ಮಗುಗೆ ಇನ್ನೂ 5 ವರ್ಷ, ನನ್ನನ್ನೇ ದಬಾಯಿಸುತ್ತೆ ಅಪ್ಪಾಜಿ, ನನಗೆ ಕೈ ಮಾಡೋಕೆ ಬರುತ್ತೆ ಅಪ್ಪಾಜಿ. ನಿನ್ ಪುಣ್ಯ 5 ವರ್ಷಕ್ಕಾದ್ರು ಕೈ ಮಾಡ್ತಿದ್ದೆ, 3 ವರ್ಷಕ್ಕೆ ಮಾಡ್ಬೇಕಾಗಿತ್ತು. ಮಾಡಿದ್ ನೀನು. ಆ ಮಕ್ಕಳ ಮನಸ್ಸಲ್ಲಿ ಸಂಸ್ಕಾರವನ್ನು ಕೊಡಬೇಕಾದ ಮನೆಯಲ್ಲಿ ಸಂಸ್ಕಾರ ನೀ ಕೊಡ್ಲಿಲ್ಲ, ಕೈ ಮಾಡುತ್ತೆ, ಮಾಡಿಸ್ಕೋ. ಎಷ್ಟು ಸೂಕ್ಷ್ಮತೆ ಇದೆ ಅಂದ್ರೆ, ನೀವು ಫೋಟೋ ಹಾಕೋದ್ ಹೌದು, ಆ ಫೋಟೋ ನಿಂಗೆ ಸಂಸ್ಕಾರ ಕೊಡುತ್ತೆ. ಮನೇಲೊಂದು ದೀಪ ಹೆಚ್ಚು, ಮನೆಗೆ ಸಂಸ್ಕಾರ, ಮನಸ್ಸಿಗೆ ಸಂಸ್ಕಾರ ಕೊಡುತ್ತೆ. ಆ ದೇವ್ರ ಮನೆಗೆ ಹೋಗು, ಸಂಸ್ಕಾರ ಮಾಡುತ್ತೆ. ನಿನ್ನ ಮಗ, ಅಪ್ಪಾಜಿ ನೀವೇನ್ ಬೇಕಾದ್ರೂ ಹೇಳಿ ಅಪ್ಪಾಜಿ, ನನ್ನ ಮಗಳು ಮಾತ್ರ ದೇವ್ರ ಮನೆ ಕಡೆ ತಲೆ ಹಾಕು ಮಲಗಲ್ಲ, ಆ ಕಡೆ ನೋಡುದು ಇಲ್ಲ ಅಪ್ಪಾಜಿ. ಸಂತೋಷ. ಆದರೆ ನೀ ಮುಂದುವರ್ಸು. ಆದ್ರೆ ಇದೇನಾಗತ್ತೆ ಗೊತ್ತಾ, ಅವಳು ದೇವರನ್ನ ನಂಬಲ್ಲ ಅಂದ್ರು ಆ ದೇವ್ರ ಮನೆ ಮುಂದೆ ಪಾಸ್ ಆದಾಗ ಅವಳ ಮನಸ್ಸು ಸ್ಟಾರ್ಟ್ ಆಗ್ಬಿಡುತ್ತೆ, ಆಕ್ಟಿವೇಟ್ ಆಗ್ಬಿಡುತ್ತೆ. ಇಲ್ಲಿ ನಿನ್ನ ಹೊರಗಡೆಯ ನಂಬಿಕೆ, ಹೊರಗಡೆಯ ನಿನ್ನ ಬಾಹ್ಯದ ಆಚರಣೆ ಯಾವುದು ಲೆಕ್ಕಕ್ಕೆ ಬರಲ್ಲ. ಇಟ್ ಈಸ್ ಓನ್ಲಿ ದ ಇನ್ನರ್ ಮೈಂಡ್. ಐ ಡೋಂಟ್ ವಾಂಟ್ ಟು ಯೂಸ್ ದ ವರ್ಡ್ ಕಾನ್ಶಿಯಸ್. ಇನ್ನರ್ ಮೈಂಡ್ ದಟ್ ಸ್ಟಾರ್ಟ್ಸ್ ವರ್ಕಿಂಗ್. ಹಾಗಾಗಿ ನಮ್ಮ ಹಿರಿಯರು ಇವತ್ತಿನಷ್ಟು ಸೌಲಭ್ಯಗಳು ಮನೆಯಲ್ಲಿ ಇಲ್ಲದೆ ಇದ್ರು, ಇವತ್ತಿನಷ್ಟಲ್ಲ, ಇಲ್ಲದೆ ಏನೂ ಇಲ್ಲದೆ ಇದ್ದ ಕಾಲದಲ್ಲಿ ನೆಮ್ಮದಿಯಾಗಿದ್ರು, ಶಾಂತವಾಗಿದ್ರು, ಸಮಾಧಾನವಾಗಿದ್ರು. ನಾವು ಮಹಾತ್ಮರನ್ನ ಎಲ್ಲೆಲ್ಲೋ ಹುಡಿಕೊಂಡು ಹೋಗ್ತೀವಿ. ಪ್ರತಿಯೊಬ್ಬ ಮನೆಯಲ್ಲೂ, ಪ್ರತಿಯೊಬ್ಬರ ಮನೆಯಲ್ಲೂ, ಪ್ರತಿಯೊಬ್ಬರ ಊರಿನಲ್ಲೂ, ಪ್ರತಿಯೊಬ್ಬರ ಮನೆಯಲ್ಲೂ 4ನೇ ಹಿಂದಿ ತನ್ನ ತರಮಾನಲ್ಲಿ ಯಾರ್ಯಾರಿದ್ರು ಅವರೆಲ್ಲ ಮಹಾತ್ಮರೇ. ಅಜ್ಜ, ಅಜ್ಜಿ, ಮುತ್ತಜ್ಜಿ, ಮುತ್ತಜ್ಜಿಯ ತಾಯಿ ಯಾರು ಸ್ಕೂಲ್ಗೆ ಹೋಗಿರಲಿಲ್ಲ, ಯಾರು ಅವರಿಗೆ ಭಗವದ್ಗೀತೆ ಪಾಠ ಮಾಡಿರಲಿಲ್ಲ. ಆನ್ಲೈನ್ ಅಲ್ಲ, ಲೈನೇ ಇಲ್ಲ, ಇನ್ನು ಆನ್ಲೈನ್ ಬಂತು. ಎಂಥ ಜ್ಞಾನಿಗಳಿದ್ರು, ಜೀವನದಲ್ಲಿ ಎಷ್ಟು ಸಮಾಧಾನ ಇತ್ತವರಿಗೆ. ಪ್ಲೇಗ್ ಬಂದ್ರೆ ಊರೇ ಸತ್ತೋಗೋದು, ಮನೇಲಿ 3-4 ಹೆಣ ಬಿದ್ದು ಹೋಗ್ಬೋದು. ಮಲೇರಿಯಾ ಪ್ಲೇಗೂ ಇಲ್ಲ ಬಂದ್ರೆ ಯಾಕೆ ತಡಿತಾ ಇದ್ರು ಅವರೆಲ್ಲ ಅದನ್ನ? ಇವತ್ತು ಒಂದು ದಿನ, ಇವತ್ತು ಹುಬ್ಬಳ್ಳಿಲಿ ಕರೆಂಟ್ ಇಲ್ಲ ಅಂದ್ರೆ ಜೀವನ, ಕರೆಂಟೇ ಇಲ್ಲದ ದಿನಗಳು, ಕಷ್ಟಪಟ್ಟ ದಿನಗಳು. ನೆಮ್ಮದಿ ಕಲಿಲಿಲ್ಲ, ಶಾಂತಿ ಕಲಿಲಿಲ್ಲ, ಸಮಾಧಾನವಾಗಿದ್ರು. ಎಲ್ಲವನ್ನ ಎದುರಿಸುವ ಶಕ್ತಿಯ ಹೃದಯದಲ್ಲಿತ್ತು. ಚಿಕ್ಕ ವಯಸ್ಸಿಗೆ ಗಂಡನ ಕಳ್ಕೊಂಡ್ಬಿಡ್ತಾ ಇದ್ರು. ಆಗಿನ ಕಾಲದ ಪದ್ಧತಿಯಂತೆ, ನಾನಿಲ್ಲಿ ಸಾಮಾಜಿಕ ತುಲನೆಗಳನ್ನು ಮಾಡಲ್ಲ, ಅದರ ಮಾನಸಿಕ ಸ್ಥಿತಿಗಳಿತ್ತು. ತಲೆ ಬೋಳಿಸಿ ಅವಳಿಗೆ ಕೆಂಪು ಸೀರೆ ಉಟ್ಟು ಕೂಡಿಸ್ತಾ ಇದ್ದ ಕಾಲ ಬಂದಿತ್ತು. ಆದರೂ ಅವಳು ಸ್ಥೈರ್ಯವಾಗಿ. ರಾಮಕೃಷ್ಣ ಪರಮಹಂಸರು ದೇಹತ್ಯಾಗ ಮಾಡಿದ ನಂತರ ಶಾರದಾದೇವಿ 38 ವರ್ಷಗಳ ಕಾಲ ಬದುಕಿದ್ರು. ಆದರೆ ಅವರ ಇದ್ದಂಥ ಸ್ಥೈರ್ಯ ಹೇಗಿತ್ತು, ಜಗತ್ತಿಗೆ ಕೊಟ್ಟ ಕೊಡುಗೆ ಏನು, ಇದೆಲ್ಲ ಎಲ್ಲಿಂದ ಬಂತು? ಒಳಗಡೆಯ ಆತ್ಮಬಲದಿಂದ ಬಂತು. ಆತ್ಮಬಲ ಎಲ್ಲಿಂದ ಬರುತ್ತೆ? ನಿನ್ನ ಮನಸ್ಸಿನಿಂದ ಬರುತ್ತೆ. ಮನಸ್ಸನ್ನು ಸಂಸ್ಕಾರಗೊಳಿಸಬೇಕು. ಮನಸ್ಸನ್ನು ಸಂಸ್ಕಾರಗೊಳಿಸುವ ಅನೇಕ ವಿಧಾನಗಳಲ್ಲಿ, ಮನೆಗೊಂದು ಫೋಟೋ ಹಾಕೋ, ಮನೇಲೊಂದು ಹಬ್ಬದ ಆಚರಣೆ ಮಾಡು, ಮನೇಲೊಂದು ದೇವರು ದೀಪ ಹಚ್ಚು. ಇವೆಲ್ಲ ಮಾಡ್ತಾ ಮಾಡ್ತಾ ನಮ್ಮ ಒಳ ಮನಸ್ಸು ಪೂರ್ಣ ಸಂಸ್ಕಾರಗೊಂಡು ಎಲ್ಲವನ್ನು ಎದುರಿಸುವಂತಹ ಶಕ್ತಿ, ಎಲ್ಲವನ್ನು ತಡೆದುಕೊಳ್ಳುವ ಶಕ್ತಿ, ಸಮಾಧಾನ ಎಲ್ಲ ಇತ್ತು. ಇವತ್ತು ನಾವೆಲ್ಲ ಸೌಲಭ್ಯ ಇದೆ, ಆದರೆ ಒಂದು ನಮ್ಮಲ್ಲಿಲ್ಲ. ಯಾವುದು? ತಿತೀಕ್ಷೆ. ತಡ್ಕೊಳ್ಳೋದೇ ಇಲ್ಲ. ಗಂಡ ಏನೋ ಒಂದು ಮಾತಂದ, ಈಗೋ ಅವಳು, ಇವಳಿಗೋ ತಡ್ಕೊಳ್ಳಿಲ್ಲ, ಇವಳೊಂದು ಮಾತಂದು ಲಾಯರಿಗೆ ಒಳ್ಳೆ ಫೀಸ್. ಆ ಒಂದು ತಡ್ಕೊಳ್ಳುವ ಮನಸ್ಸಿನ ಸ್ಥಿತಿನಲ್ಲೇ ನಾವಿಲ್ಲ.
ಇನ್ನೂ ತಡ್ಕೊಳಕ್ಕಾಗಲ್ಲ. ನಾನು ಯಾವಾಗಲೂ GS ಶಿವರುದ್ರಪ್ಪನವರ ಒಂದು ಪದ್ಯವನ್ನು ಸದಾ ಹೇಳ್ಕೊತಿದ್ದೀನಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಅರಿಯದಾದೇನು ನನ್ನೊಳಗೆ. ಇನ್ನೊಂದು ಸ್ಟ್ಯಾನ್ಸ ಬರುತ್ತೆ, ಲಾಸ್ಟ್ ಸ್ಟ್ಯಾನ್ಸ ನನಗೆ ತುಂಬ ಇಷ್ಟ. ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಎಲ್ಲ ಚೆನ್ನಾಗಿರ್ತದೆ, ಎಲ್ಲ ಚೆನ್ನಾಗಿತ್ತು. ಎಲ್ಲಿವರೆಗೆ? ನಿನ್ನ ಈಗೋ ಟಚ್ ಆಗುವವರೆಗೆ. ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯೊಳಗೆ. ಅವರವ್ರಿಗೊಂದು ಅಹಮ್ಮಿನ ಕೋಟೆ, ಇವಳಿಗೊಂದಿಗೋ ಅವನಿಗೊಂದಿಗೋ ಎಲ್ಲ ಚೆನ್ನಾಗಿರ್ತಾರೆ. ಎಲ್ಲಿವರೆಗೆ? ಆ ಈಗೋ ಟಚ್. ಒಂದು ಸರಿ ಇವಳಿಗೋ ಟಚ್ ಆಯ್ತು ಅಥವಾ ಅವನಿಗೋ ಟಚ್ ಆಯ್ತು, ಮುಗಿದೋಯ್ತು. ಯಾರು ಕೈ ಹಿಡ್ಕೊಂಡು ಮರ ಸುತ್ತಿ 7 ಜನ್ಮಕ್ಕೆ ನಾನು ನೀನೇ ಎಂದಿದ್ರು 7 ಸೆಕೆಂಡಲ್ಲಿ ಬಿದ್ದೋಗ್ಬಿಡು. ಯಾವಾಗ? ಈಗೋ ಟಚ್ ಆದಾಗ, ಅಹಂಕಾರ ಟಚ್ ಆದಾಗ. ಯಾಕೆಂದ್ರೆ ತಡ್ಕೊಳ್ಳುವ ಶಕ್ತಿನೇ ನಮ್ಮಲ್ಲಿಲ್ಲ, ತಡ್ಕೊಳ್ಳುವ ಶಕ್ತಿನೇ ನಮ್ಮಲ್ಲಿಲ್ಲ. ಅದಕ್ಕೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಶಿಷ್ಯ ಬಂದಾಗ ಸುಮ್ಮನೆ ಸ್ವೀಕಾರ ಮಾಡ್ತಾ ಇರಲಿಲ್ಲ. ಬಾ ಮಗನೇ, ಪಾಠ ಹೇಳ್ಕೊಡ್ತೀನಿ, ಆತ್ಮಜ್ಞಾನ ಕೊಡ್ತೀನಿ. ಬೇಕಾದಷ್ಟು ಪರೀಕ್ಷೆ ಮಾಡೋರು. ಯಾತಿಗೆ ಪರೀಕ್ಷೆ ಮಾಡೋರು? ಇವನಲ್ಲಿ ತಡ್ಕೊಳ್ಳುವ ಶಕ್ತಿ ಎಷ್ಟಿದೆ ಅಂತ ನೋಡೋಕ್ಕೆ ಪರೀಕ್ಷೆ ಮಾಡೋರು. ಶಿರಡಿ ಸಾಯಿಬಾಬನ ಕಾಲಿಗೆ ಹಗ್ಗ ಕಟ್ಟಿ ತಳತಳಕ ನೇತು ಹಾಕಿದ್ರು ಬಾವಿ ಒಳಗಡೆ 3 ಗಂಟೆ. ಓದು ಸಾಯಿ ಸಚ್ಚರಿತ್ರಿ. ಹೇಗಿತ್ತು? ನೀವೇನು ಮನುಷ್ಯರೇಂದ್ರಿ, ಸತ್ತೋಗ್ತಾ ಇದ್ದೀನಿ, ಆನಂದವಾಗಿ ಬಾ ನನ್ನ ಶಿಷ್ಯ. ತಡ್ಕೊಳ್ಳುವ ಶಕ್ತಿ ಮನುಷ್ಯ ಬೆಳೆಸ್ಕೊಳ್ಳುವವರೆಗೆ ಮನುಷ್ಯನ ಜೀವನದಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ನಿನಗೆ ಜೀವನದಲ್ಲಿ ಶಾಂತಿ ನೆಮ್ಮದಿ ಬೇಕಾ? ಬಾಯಿ ಮುಚ್ಕೊಂಡು ಕಲಿಬೇಕು. ಮುಡಿ ಕಚ್ಕೊಂಡು ಬಾಯಿ ಮುಚ್ಚಬೇಕು. ಬಹಳ ಕಷ್ಟದ ಕೆಲಸ. ಅದೇ ನಿಜವಾದ ಬರೀ ಸುಮ್ಮನೆ ಭಜನೆ ಮಾಡೋದು, ಪಾರಾಯಣ ಮಾಡೋದು ಅದೇ ಅಧ್ಯಾತ್ಮ ಅಲ್ಲ. ಅದು ಯಾವುದೋ ಅಧ್ಯಾತ್ಮ ಅಲ್ಲ. ನಿಜವಾದ ಅಧ್ಯಾತ್ಮ ಯಾವುದು? ಬಾಯಿ ಮುಚ್ಕೊಂಡಿರ್ಬೇಕು. ಇನ್ನು ಹೇಳು, ಬಾಯಿ ಮುಚ್ಕೊಂಡಿರ್ಬೇಕು. ಬಹಳ ಕಷ್ಟ ಅದು. ಹೇಳಿದಷ್ಟು ಸುಲಭ ಅಲ್ಲ, ಪ್ರಾಕ್ಟೀಸ್ ಮಾಡೋದು ಬಹಳ ಕಷ್ಟ ಇದೆ. ಇವತ್ತಿಂದ ನೀನು ಆಧ್ಯಾತ್ಮಿಕ ವ್ಯಕ್ತಿ ಆಗಬೇಕು. ನಮ್ಗೆ ಅಪ್ಪಾಜಿ ಬಂದಿದ್ರು, ಹೇಳ್ಕೊಟ್ಟಿದ್ದಾರೆ. ಏನು ಹೇಳ್ಕೊಟ್ರು? ಆಧ್ಯಾತ್ಮ ಅಂದರೆ ಬಾಯಿ ಮುಚ್ಕೊಂಡಿರು ಅಂತ. ನೀನು ನಿಜವಾಗ್ಲೂ ಟೆಸ್ಟ್ ಮಾಡು. ಐ ಆಮ್ ನಾಟ್ ಜೋಕಿಂಗ್. ನೀನು ಟೆಸ್ಟ್ ಮಾಡು, ಯು ವಿಲ್ ಬಿಕಮ್ ಎ ಸ್ಪಿರಿಚುವಲ್ ಪರ್ಸನ್. ಯು ವಿಲ್ ಬಿಕಮ್ ಎ ಸ್ಪಿರಿಚುವಲ್. ಬಾಯಿ ಮುಚ್ಕೊಂಡಿರ್ಬೇಕು. ಲಾಸ್ಟ್ ನಿನ್ನೆ ಮನೇಲಿ ಒಬ್ಬರು ಮೆಸೇಜ್ಗಳು ಕಳಿಸ್ತಾ ಇರ್ತಾರೆ. ನಾನು ಉಳಿದ ಅಪರೂಪ ಒಬ್ಬಾಕೆ ಕಳಿಸಿದ್ದೆ. ಅಪ್ಪಾಜಿ, ನಿಮ್ಮ ಗ್ರೂಪಿಗೆ ಸೇರಿದ ಮೇಲೆ ನಾನು ಶಾಂತವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಆಡಿಯೋ ಅಲ್ಲ, ಮೆಸೇಜ್ ಬರಲ್ಲ, ಟೈಪೆಡ್ ಮೆಸೇಜ್ ಕಳಿಸಿದ್ರು. ಇದುವರೆಗೆ ನನ್ನ ಮನೆಯಲ್ಲಿ ಎಲ್ಲ ನಾನೇ ತಲೆ ಮೇಲೆ ಹೊತ್ಕೊಂಡು ಹಾಗಾಡ್ತಿದ್ದೆ. ಹಾಗಾಗಿ ನಮ್ಮ ಯಜಮಾನರು ನನ್ನನ್ನು ಬೈತಾ ಇದ್ರು, ನನಗೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ, ಮನೆಯಲ್ಲಿ ರಾಣ ರಂಪ ಆಗ್ತಿತ್ತು. ಈಗ ನನಗನ್ಸಿದೆ ನಿಮ್ಮ ಗ್ರೂಪಿಗೆ ಸೇರಿದ್ರೆ ನಮ್ಮ ಯಜಮಾನ್ರಿಗೂ ಜವಾಬ್ದಾರಿ ಇದೆ, ಅವರು ನೋಡ್ಕೋತಾರೆ ಇಲ್ಲ. ಈಗ ನಾನು ಹೆಚ್ಚು ಇಂಟರ್ಫಿಯರ್ ಆಗ್ತಾ ಇಲ್ಲ. ಅವ್ರು ಹೇಳಿದ್ದಕ್ಕೂ ಹೂಂತಿದ್ದೀನಿ, ಅಂದರೆ ಮುಂಚೆ ಹೂಂತಿರಲಿಲ್ಲ ಅಂತ. ಅವ್ರು ಹೇಳಿದ್ದಕ್ಕೂ ಹೂಂತಿದ್ದೀನಿ. ಈಗ ಅವ್ರು ನನ್ನನ್ನು ತುಂಬ ಪ್ರೀತಿಯಾಗಿ ನೋಡ್ಕೋತಾರೆ. ಮೊನ್ನೆ ಅಪ್ಪಾಜಿ ಒಂದು ಘಟನೆ ನಡೀತು. ನನ್ನ ಮಗಳು ಕಾಲೇಜಿಂದ ಬರುವಾಗ ಸ್ಕೂಟಿ ತಗೊಂಡು ಹೋಗಿದ್ದು, ಬಿದ್ದು ಬಂದು ಸ್ವಲ್ಪ ತರ್ಚಿದ ಗಾಯ ಎಲ್ಲ ಆಗಿತ್ತು, ಮೊಣಕೈಯಲ್ಲೂ ಗಾಯ ಆಗಿತ್ತು. ಅವಳು ಬರುವಾಗಲೇ ಅನ್ಕೊಂಬಂದು ನಮ್ಮಮ್ಮ ಇವತ್ತು ನನಗೆ ಬೆಂಡೆತ್ತುತ್ತಾರೆ ಅಂತ. ನಾನು ಒಳಕ್ಕೆ ಅವಳಿಗೆ ಬಂದಾಗ ಮಗು ಎಲ್ಲಿ ಗಾಯ್ತಾ ಆಯಿತು ಅಂಥೇಳಿ ಅವಳಿಗೆ ಆಂಟಿಸೆಪ್ಟಿಕ್ ಎಲ್ಲ ಹಚ್ಚಿ ಮಾಡಿ, ಮಗು ಇನ್ಮೇಲೆ ಸ್ವಲ್ಪ ಜೋಪಾನವಾಗಿರಮ್ಮ, ನೋಡ್ಕೊಂಡು ಓಡಾಡು ಅಂದೆ. ಅವಳು ಅಳಕ್ಕೆ ಶುರು ಮಾಡಿದ್ಲು. ಅಪ್ಪಾಜಿ, ಯಾಕೆ ಅಳ್ತಿದ್ಯಾ ಅನ್ನ. ಅಮ್ಮ ನೀ ಬೈತೀಯ ಅನ್ಕೊಂಡೆ, ಏನು ಬೈತಾನೆ ಇಲ್ವಲ್ಲಮ್ಮ. ಇಷ್ಟಾಗಿದ್ರೆ ಹಿಂದೆ ಎಷ್ಟು ಬೈದು ನನ್ನನ್ನು ಜನ್ಮ ಜಾಲಾಡ್ತಿದೆ. ಏನಾಗಿದೆ ನನ್ನ ಬೈಯಮ್ಮ, ನನ್ನನ್ನು ಬೈಯಮ್ಮ. ಇಲ್ಲ ಮಗಳೇ, ನೀನು ಚಿಕ್ಕ ವಯಸ್ಸಲ್ಲ, ನಿನಗೂ ಗೊತ್ತಾಗತ್ತೆ, ಏನೋ ಅಕಸ್ಮಾತ್ ಆಗಿದೆ, ಮುಂದೆ ನೋಡ್ಕೊಂಡು ಹೋಗು. ಈ ಮನಸ್ಥಿತಿ ಬರುವುದಿದೆಯಲ್ಲ, ಇದೇ ನಮ್ಮ ಗ್ರೂಪಿನ ಉದ್ದೇಶ.
ನಿನ್ಗೇನೋ ಒಂದು ಮಂತ್ರ ಕಲಿಸ್ಬಿಡೋದು, ಏನೋ ಒಂದು ಕುಂಕುಮಾರ್ಚನೆ ಮಾಡೋದಲ್ಲ. ನಿನ್ನ ಮನಸ್ಸು ಶಾಂತವಾಗಿ ನಿಜ ಸ್ಥಿತಿಯನ್ನು ಅರ್ಥ. ನಿಜವಲ್ಲ ಅದು ಓದಿದಾಗ ನನಗೆ ಕಣ್ಣೀರು ಬಂದ್ಬಿಡ್ತು. ಹೌ ಶಿ ಹ್ಯಾಸ್ ಟ್ರಾನ್ಸ್ಫರ್ಡ್ ಅವರ್ಸ್. ಅಮ್ಮ ನೀ ಬೈತ್ಯ ಅಂತಿದ್ದೆ, ನೀ ಬೈಯಮ್ಮ ಅಂತಿದ್ದಾಳು. ಇಲ್ಲ ಮಗಳೇ, ಯಾಕೆ ಬೈಬೇಕು ಮಗಳೇ? ಯಾಕೆ ನೀನು ಚಿಕ್ಕುಳ ಮಗಳೇ? ಗೊತ್ತಾಗುತ್ತೆ ನಿನಗೆ, ನಿನ್ನ ನಿರ್ಧಾರ ನೀನು ತಗೋತೀನಿ. ಆ ಮಾತು ಹೇಳ್ಬೇಕಾದ್ರೆ ಒಳಗಡೆಯ ನಿನ್ನ ತಾಕತ್ತೆಷ್ಟಿರಬೇಕು. ಎಲ್ಲ ನಾವೇ ತಲೆ ಮೇಲೆ ಹೊತ್ಕೊಂಡು ಹಾಗೆ ಪ್ರಪಂಚವೇ ನನ್ನ ತಲೆ ಮೇಲೆ, ಈ ಸಂಸಾರವೇ ನನ್ನ ತಲೆ ಮೇಲೆ ಬಿದ್ದಿದೆ. ಖಂಡಿತವಾಗ್ಲೂ ಇಲ್ಲ, ನೀ ಸತ್ತೋಗ್ಬೋದು, ಸಂಸಾರ ಇನ್ನೂ ಚೆನ್ನಾಗಿದೆ. ನಾವು ಅಂದ್ಕೊಂಡಿರ್ತೀವಷ್ಟೇ, ನನ್ನಿಂದಲೇ ಎಲ್ಲ ನಡೀತಿದೆ ಅಂತ ನಾವು ಅಂದ್ಕೊಂಡು ದೊಡ್ಡ ಭ್ರಮೆಯಲ್ಲಿ ಬಾಳುತ್ತಿರ್ತೀವಿ. ಕಮ್ ಔಟ್ ಆಫ್ ದಟ್. ಆ ಭ್ರಮೆ ಅಲ್ಲ, ಅದು ಭ್ರಮೆ, ಸುಳ್ಳು. ನಿಜವಾಗಿ ಎಲ್ಲವನ್ನೂ ನಡೆಸ್ತಿರೋದು ಭಗವಂತ. ಐ ಆಮ್ ಓನ್ಲಿ ಅದರೊಳೊಂದು ಪಾತ್ರಧಾರಿ ಅಷ್ಟೇ. ಆದರೆ ನಾನು ನನ್ನ ಪಾತ್ರವನ್ನು ಮಾಡಿಕೊಂಡು ನಾನು ಅದನ್ನೇ ನಿಜ ಅಂದ್ಕೊಂಡಿರ್ತೀನಿ. ಇದಕ್ಕಿಂತ ಅತ್ಯಂತ ದಾರುಣವಾದ ಸ್ಥಿತಿ ಆಗಿದೆ. ಒಬ್ಬ ಕೂಲಿಕಾರನಿಗೆ ಒಂದು ನಾಟಕದಲ್ಲಿ ರಾಜನ್ ಪಾತ್ರ ಕೊಟ್ಬಿಟ್ರು, ಕಿರೀಟ ಎಲ್ಲ ಹಾಕಿದ್ರು. ಆದರೂ ಅವನಿಗೆ ಗೊತ್ತಿದೆ ಕಿರೀಟ ಬಿಚ್ಚಿದ ತಕ್ಷಣ ತಕ್ಕ ನೀರು ಮಾಡೋಕೆ ಹೋಗ್ಬೇಕು. ಕಿರೀಟ ಹಾಕ್ಕೊಂಡಿರುವವರೆಗಷ್ಟೇ ರಾಜ, ಕಿರೀಟ ತೆಗೆದಿಟ್ಮೇಲೆ. ಹಾಗೆ ನಮ್ಮ ಜೀವನದಲ್ಲೂ ಅಷ್ಟೇ, ಭಗವಂತ ನಮಗೊಂದೊಂದು ಪಾತ್ರವನ್ನು ಕೊಟ್ಟಿದ್ದು. ನಾವು ಅಂದ್ಕೊಂಡಿದ್ದೀವಿ ನಾನೇ ಎಲ್ಲ ಮಾಡ್ತಿದ್ದೀನಿ, ನಾನು ಬಿಟ್ಟು ಏನು ಅದು. ನಿಜ ಹೇಳಪ್ಪಾಜಿ, ನಾನೇನೋ ಏನು ನಡೆಯಲ್ಲ ಅಪ್ಪಾಜಿ. ಮುಟ್ಟಾಳ್ತನ ಹಾಗೆ ಅಂದ್ಕೊಂಡಿರೋದು. ಇವಾಗ ಅದಕ್ಕೆ ಹೇಳಿದ್ದೀನಿ, ಸತ್ತೋಗ್ಬಿಡ್ಬೇಕಾದ್ರೆ ನೋಡುವಂತ ಏನಾಗತ್ತೆ. ಏನೂ ಆಗಲ್ಲ ಮಗಳೇ, ಏನೂ ಆಗಲ್ಲ. ನಾವು ಅಂದ್ಕೊಂಡಿದ್ದೀವಿ, ನಮ್ಮ ಭ್ರಮೇಲಿದ್ದೀವಿ, ನಾನೆಲ್ಲ ಮಾಡ್ತಿದ್ದೀನಿ, ನಾನೇ ಎಲ್ಲಕ್ಕೂ ಆಧಾರ. ನೆವರ್. ಲಾಸ್ಟ್. ಅನನ್ಯಾಶ್ಚಿಂತಯಂತೋ ಮಾಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೃಷ್ಣ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟ. ಅನನ್ಯಾಶ್ಚಿಂತಯಂತೋ ಯೇ ಜನ ಪರ್ಯುಪಾಸತೆ. ಅನನ್ಯ ಶರಣಾಗತಿ. ಯಾರು ಅನನ್ಯಶ್ಚಿಂತೆ ಅಂತೋ, ನಾನು ಅದನ್ನು ತಪ್ಪರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ನಮ್ಮ ಗುರುಗಳು ಅದನ್ನು ಸರಿ ಮಾಡಿದ್ರು. ನಾನೇನು ಅಂದ್ಕೊಂಡಿದ್ದೆ, ಅನನ್ಯಾಶ್ಚಿಂತೆ ಅಂತ ಅಂದರೆ ಯಾರು ನಿರಂತರವಾಗಿ ನನ್ನನ್ನು ಧ್ಯಾನ ಮಾಡ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡ್ತಿದ್ದೀನಿ ಅಂತ ಕೃಷ್ಣ ಹೇಳ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ. ಗುರುಗಳು ಹೇಳಿದ್ರು, ನನ್ನನ್ನು ಕೇಳಿದ್ರು, ನಾನು ಇದನ್ನು ಎಕ್ಸ್ಪ್ಲನೇಷನ್ ಕೊಟ್ಟೆ. ಹಾಗೆ ಹೇಳಿಲ್ಲ ನಾಗೇಂದ್ರ ಅವರು. ಹೇಗೆ ಸ್ವಾಮೀಜಿ? ನೋಡು, ಅನನ್ಯಾಶ್ಚಿಂತೆ ಅಂತ ಅಂದರೆ ಸತತವಾಗಿ ಸ್ಮರಣೆ ಮಾಡೋರು ಅಂತಲ್ಲ ಕೃಷ್ಣ ಅಲ್ಲಿ ಹೇಳ್ತಿರೋದು. ಅನನ್ಯ ಅನ್ನೋದ್ರ ಅರ್ಥ ಏನಪ್ಪಾ ಅಂದ್ರೆ ಅನ್ಯ ಆಶ್ರಯ ತ್ಯಾಗ ಇತಿ ಅನನ್ಯ. ನಾಗೇಂದ್ರ, ಅನ್ಯ ಆಶ್ರಯ ತ್ಯಾಗ ಇತಿ ಅನನ್ಯ. ಎಲ್ಲರಿಗೂ ಮನಸ್ಸಿನಲ್ಲಿ ಪ್ರತಿಯೊಬ್ಬರಿಗೂ ಒಂದು ಆಸರೆ ಇರುತ್ತೆ. ನನಗೆ ನನ್ನ ಗಂಡನೇ ಆಸರೆ, ನನಗೆ ನನ್ನ ಮಕ್ಕಳೇ ಆಸರೆ, ನನಗೆ ಬ್ಯಾಂಕ್ ಬ್ಯಾಲೆನ್ಸೇ ಆಸರೆ, ನನಗೆ ಈ ಮನೆಯೇ ಆಸರೆ, ಸಮಥಿಂಗ್. ಪ್ರತಿಯೊಬ್ಬರಿಗೂ ಒಂದು ಆಸೆ. ಈ ಎಲ್ಲ ಆಸರೆಗಳನ್ನು ತ್ಯಾಗ ಮಾಡೋದು ಅನ್ಯ ಆಶ್ರಯ ತ್ಯಾಗ. ನಿನ್ನ ಮನಸ್ಸಲ್ಲಿ ನನಗೆ ಆಶ್ರಯ ಇದೆ ಅನ್ಕೊಂಡಿದ್ಯಲ್ಲ, ಅದನ್ನ ತ್ಯಾಗ ಮಾಡಿ ನೀನೇ ಆಶ್ರಯ ಅಂತ ಭಗವಂತನಿಗೆ ಹೇಳು. ಆಗ ನಾನು ನಿನ್ನ ಯೋಗಕ್ಷೇಮವನ್ನು ನೋಡ್ಕೋತೀನಿ ಅಂತ ಹೇಳಿರೋದು ಕೃಷ್ಣ. ಸತತವಾಗಿ ಜಪ ಮಾಡುವಂತಲ್ಲ. ನಿಜವಾಗಿ ನನಗೆ ಆಶ್ರಯದಾತ ಯಾರು? ನಿಜವಾದ ಆಶ್ರಯದಾತ ಯಾರಪ್ಪ ಅಂದ್ರೆ ಭಗವಂತನೊಬ್ಬನೇ ನಿಜವಾದ ಆಶ್ರಯದಾತ. ಹಾಗಾದ್ರೆ ಗಂಡ ಆಶ್ರಯ ಇಲ್ವೇ, ಹೆಂಡತಿ ಇಲ್ವೇ? ಯಾರು ಇಲ್ಲ ಅಂದವರು. ಆದರೆ ನಿಜವಾದ ಆಶ್ರಯದಾತ ಯಾರು? ನಿಜವಾದ ಆಶ್ರಯದಾತ ಭಗವಂತ. ಅದಕ್ಕೆ ಕೃಷ್ಣ ಹೇಳಿದ್ದು ಅನನ್ಯಾಶ್ಚಿಂತೆಯಂತೋ ಮಾಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನಾನು ನೋಡ್ಕೋತೀನಿ. ಹಾಗಾಗಿ ಯಾರು ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಹೇ ಭಗವಂತ ನೀನೇ ನನಗೆ ಆಶ್ರಯದಾತ ಅಂತ ಯಾರ ಹೃದಯದಲ್ಲಿ ಬರುತ್ತೆ ಅವನು ಘಟಾನದ, ಅವನೇ ನಿಜವಾದ ಜ್ಞಾನಿ, ಅವನೇ ನಿಜವಾದ ಜ್ಞಾನಿ. ಆಧ್ಯಾತ್ಮಿಕ ವ್ಯಕ್ತಿನಲ್ಲ. ಏಕೆಂದರೆ ಆಧ್ಯಾತ್ಮಿಕ ವ್ಯಕ್ತಿಗೆ ಆಗಲೇ ಒಂದು ಡೆಫಿನೇಷನ್ ಕೊಟ್ಟಿದ್ದೀನಿ. ಆಧ್ಯಾತ್ಮಿಕ ವ್ಯಕ್ತಿ ಅಂದ್ರೇನು? ಬಾಯಿ ಮುಚ್ಕೊಂಡು ಮರೆತುಬಿಟ್ಟೆ ಆಗಲೇ. ಎರಡನ್ನು ಮರೆಯೋ ಹಾಗಿಲ್ಲ ಇವತ್ತು. ಆಧ್ಯಾತ್ಮಿಕ ವ್ಯಕ್ತಿ ನೀನಾಗಬೇಕು. ಏನು ಮಾಡಬೇಕು? ಬಾಯಿ ಮುಚ್ಕೊಂಡಿರೋದು ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ಒಂದು ಅಷ್ಟು ಸುಲಭ ಅಲ್ಲ.
ಎಷ್ಟು ಕಷ್ಟ ಆಗತ್ತೆ ಗೊತ್ತಾ? ಅಪ್ಪಾಜಿ ಹೇಳಿದ್ರೆ ಆ ಕಡೆಯಿಂದ ಬರ್ತಾ ಇದೆ, ಈ ಕಡೆ ಮಾತಾಡಬೇಡ ಅಂತ ಹೇಳಿದ್ದಾರೆ. ಬಹಳ ಕಷ್ಟ ಇರುತ್ತದೋ. ಅಪ್ಪಾಜಿ ತಡೆಯಕ್ಕಾಗಲಿಲ್ಲ, ಅಪ್ಪಾಜಿ ಅದಕ್ಕೆ ಮಾತಾಡಿ ಸ್ಲೋ ಪ್ರಾಕ್ಟೀಸ್ ಮಾಡ್ಬೇಕು. ಏನು ಅಪ್ಪಾಜಿ ಹೇಳಿದ್ದಾರೆ ಅಂತ ನೀನೇನಾದ್ರು ಸಡನ್ ಆಗಿ ಶುರು ಮಾಡಿದ್ರೆ ನಿಮ್ಮ ಯಜಮಾನ್ರಿಗೆ ಹಾರ್ಟ್ ಫೇಲ್ಯೂರ್ ಆಗ್ಬಿಡುತ್ತೆ. ಏನಾಯ್ತು ಇವಳಿಗೆ ಮಾತಾಡೇ, ನಾನು ಏನಾದ್ರು ಹೇಳಿದ್ರೆ ಮಾತಾಡಿ, ಇವತ್ತು ಏನಾಗಿದೆ ನಿನಗೆ? ಅದ್ಯಾರೋ ಮೈಸೂರಿಂದ ಅದ್ಯಾರೋ ಅಪ್ಪಾಜಿ ಅವ್ರ ಹತ್ರ ಹೋಗಿ ಬಂದು ರೀ ಮಾತಾಡೋದೇ ಬಿಟ್ಟು ಅವ್ರು ಯಾರು ನಾನು ನೋಡ್ಕೊಂಡ್ ಬರ್ಬೇಕು, ಏನಾಗಿದೆ ಆ ಯಪ್ಪ ಏನಾದ್ರು ಹಿಪ್ನಟೈಸ್ ಮಾಡಿ ಕಳಿಸ್ಕೊಂಡಿದ್ದಾನೆ. ಮಾತಾಡಿದ್ರೆ ಮಾತು ಏನು ಮಾತಾಡಲ್ಲ ಕಂಡ್ರಿ ಇವತ್ತು. ಇಲ್ಲ, ಏನೋ ಒಂಥರ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಯಾರಾದ್ರೂ ಸೈಕಾಸ್ಟ್ರಿ ಇರ್ತಾರ ಒಂದ್ಸರಿ ಕನ್ಸಲ್ಟೇಷನ್ ಆ ಮಟ್ಟಕ್ಕೆ ಮತ್ತೆ ಇದಕ್ಕಿದ್ದಾಗೆ ಮಾತಾಡ್ತಿದ್ರು, ಇದಕ್ಕಿದ್ದಾಗೆ ಸುಮ್ಮನೆ ಆಗ್ಬಿಟ್ರೆ ನೀನೇನೋ ಆಗಿದೆ ಅಂತ ಅನ್ಸ್ಕೊಂಡು ಒಳ್ಳೇದಾಗಿದೆ ಅಂತ ಯಾರೋ ಅನ್ಕೊಳ್ಳೋ ಆ ಮಟ್ಟಕ್ಕೆ ನೀನೇ ಇದ್ದಾಗ ಆಧ್ಯಾತ್ಮಿಕ ವ್ಯಕ್ತಿ. ಮತ್ತು ಅನನ್ಯಾಸ್ತಿಂತೆ ಅಂತ ಭಗವಂತ ನೀನೇ ನನಗೆ ಆಶ್ರಯ ಅನ್ನೋ ಪ್ರಜ್ಞಾಸ್ಥಿತಿಗೆ ನಾವು ಬೆಳೆದಾಗ ನಿಜವಾದ ಮುಕ್ತರಾಗ್ತೀವಿ. ಆದರೆ ಏನನ್ನೂ ಬಿಡಬೇಡ, ಹಾಗಂತ ಮಾತಿಗೆ ಎಲ್ಲವನ್ನೂ ಇಟ್ಕೊ. ಗಂಡನ ಜೊತೆ ಇರು, ಮಕ್ಕಳ ಜೊತೆ ಇರು, ಪ್ರೇಮಪೂರ್ವಕವಾಗಿರು, ಎಲ್ಲರೂ ಚೆನ್ನಾಗಿ ನೋಡ್ಕೋ. ಇದು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅಪ್ಪಾಜಿ ಹೀಗೆ ಹೇಳಿದ್ರು ಅಂತ ಮನೆಗೆ ಹೋಗ್ಬಿಟ್ಟು ನೀವೇನು ನಂಗೆ ಆಶ್ರಯ ಅಲ್ಲ ಭಗವಂತ ಬರೋ ಇಲ್ಲಿ, ನೀನೇನು ನಂಗೆ ಆಶ್ರಯ ಅಲ್ಲ, ನೀನು ಓದೋದಷ್ಟು ಬಿಟ್ಟಷ್ಟು ಹೋಗ್ಬೋದು. ಪ್ರಾಕ್ಟಿಕಲಿ ಇಟ್ ಇಸ್ ನಾಟ್ ಲೈಕ್, ಪ್ರಾಕ್ಟಿಕಲಿ ಇಟ್ ಇಸ್ ನಾಟ್. ಆಮೇಲೆ ಅಪ್ಪಾಜಿ ಕಚ್ಚೆ ಹೆಸರು ಬರುತ್ತೆ. ಹಾಗಾದ್ರೆ ಹೇಗೆ ಅನ್ನೋದನ್ನ ಒಂದು ಲಾಸ್ಟ್ ಎಪಿಸೋಡ್ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಯಾಕಾಗಿ ವೈ ಹ್ಯಾವ್ ಸ್ಪೋಕನ್ ಸೋ ಮಚ್. ಅದಕ್ಕೆ ರಾಮಕೃಷ್ಣ ಪರಮಹಂಸ ಹೇಳ್ತಾರೆ ಹೇಗೆ ಇದನ್ನು ಸಾಧಿಸೋದು. ಅವಾಗ ಹೇಳ್ತಾರೆ, ಶ್ರೀಮಂತರ ಮನೆಯ ದಾಸಿ ಇದ್ದ ಹಾಗೆ ನೀನು ಜೀವನದಲ್ಲಿ. ಶ್ರೀಮಂತರ ಮನೆಯ ದಾಸಿ ಇದ್ದ, ಒಬ್ಬ ಶ್ರೀಮಂತರ ಮನೆ ಇತ್ತು, ಮನೆ ಕೆಲಸದೊಳೊಬ್ರು ಇತ್ತು, ಅವಳೆಲ್ಲ ಕೆಲಸ ಮಾಡೋರು. ಜೊತೆಗೆ ಆ ಮಗು, ಶ್ರೀಮಂತನ ಒಂದು ಮಗು ಇತ್ತು, ಅದೊಂದು 3ನೇ ಕ್ಲಾಸ್ ಮಗು, ಗಂಡು ಮಗು. ಅದು ಮನೆಯೊಳಗ ಇವಳೇ ಸ್ನಾನ ಮಾಡಿಸ್ಬೇಕು, ಇವಳೇ ಪೌಡ್ರ್ ಹಚ್ಚಬೇಕು, ಇವಳೇ ಯೂನಿಫಾರ್ಮ್ ಹಾಕ್ಬೇಕು, ಇವಳೇ ತಲೆ ಬಾಚಬೇಕು, ಇವಳೇ ಅದಕ್ಕೆ ಬ್ಯಾಗನ್ನು ಹೊತ್ಕೊಂಡು ಅದನ್ನು ಸ್ಕೂಲ್ ಹತ್ರ ಇತ್ತು ಕಾನ್ವೆಂಟು, ಅದಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಬರಬೇಕು, ದಿನ ವಾಪಸ್ ಕರ್ಕೊಂಡ್ಬರ್ಬೇಕು. ಇದು ಇಟ್ ಈಸ್ ಒನ್ ಆಫ್ ಅವರ್ ಡ್ಯೂಟೀಸ್. ಹೀಗೆ ಮಾಡ್ತಾ ಮಾಡ್ತಾ ಅದು ಸಹಜ, ಮಾನವ ಸಹಜವಾದ ಲಕ್ಷಣ ಅದು. ಆ ಮಗುಗೆ ಎಲ್ಲ ಸ್ನಾನ ಮಾಡಿಸಿ ಪೌಡ್ರ್ ಹಾಕಿ ಯೂನಿಫಾರ್ಮ್ ಹಾಕಿ ತಲೆ ಬಚ್ಚುವಾಗ ಬರೋ ನಮ್ಮ ಕಂದ ಪ್ರೀತಿ. ಆ ಮಗುನೂ ಅಷ್ಟೇ, ಯಾರು ಹತ್ರ ಇರುತ್ತೆ ಮಕ್ಕಳು ಅವ್ರ ಜೊತೆ ಸಹಜವಾದ ಪ್ರೇಮ ಬೆಳೆಸುತ್ತೆ. ಇದು ತಪ್ಪುಗೊತ್ತೆ, ಅದು ಬೇಕು ತಪ್ಪುಗೊತ್ತೆ, ನನ್ನ ಮುದ್ದು ಕಂದ ನನ್ನ ಇಷ್ಟ ಕಣ ಅಂತ ಮುದ್ದು ಮಾಡ್ತಾ ಇರ್ತಾಳೆ. ಹೀಗೆ ಮುದ್ದು ಮಾಡುವಾಗಲೂ ಗೊತ್ತು ಅವಳಿಗೆ ಇದು ತನ್ನ ಮಗುವಲ್ಲ ಅಂತ. ರಾಮಕೃಷ್ಣರು ಬಹಳ ಚೆನ್ನಾಗಿ ಬರೀತಾರೆ. ಹಾಗೆ ಮುದ್ದು ಮಾಡುವಾಗಲೂ, ಪ್ರೀತಿ ಮಾಡುವಾಗಲೂ ಅವಳಿಗೆ ಗೊತ್ತು ಇದು ತನ್ನ ಮಗುವಲ್ಲ ಅಂತ. ಹಾಗೆ ನೀನು ಹೇಳ್ತಾರೆ ರಾಮಕೃಷ್ಣ ಪರಮಹಂಸರು, ಗಂಡನನ್ನು ಪ್ರೀತಿಸು, ಹೆಂಡತಿಯನ್ನ ಪ್ರೀತಿಸು, ತಂದೆ ತಾಯಿಗಳನ್ನ ಪ್ರೀತಿಸು, ಅಣ್ಣ ತಮ್ಮಂದಿರನ್ನ ಪ್ರೀತಿಸು, ಎಲ್ಲರ ಜೊತೆ ಆನಂದವಾಗಿರು, ಪ್ರೀತಿಯಿಂದಿರು. ಆದರೆ ನಿನ್ನ ಹೃದಯದ ಅಂತರಾಳದ ಕೊನೆಯ ಭಾಗದಲ್ಲಿ ನಿನಗೆ ಗೊತ್ತಿರಲಿ ಇವರಾರು ನನ್ನವರಲ್ಲ. ಎಲ್ಲಿರ್ಬೇಕು? ಹೃದಯದ ಮೇಲ್ಭಾಗದಲ್ಲ, ಹೃದಯದ ಮೇಲ್ಭಾಗಕ್ಕೆ ತನ್ಕೊಂಡ್ಬಿಟ್ಟು ಹೋಯ್ತು ಸಂಸಾರ. ಹೃದಯದ ಅಂತರಾಳದ ಕೊನೆಯ ಭಾಗದಲ್ಲಿ, ಲಾಸ್ಟ್ ಪಾಯಿಂಟ್, ಅಲ್ಲಿ ಗೊತ್ತಿರಬೇಕು. ಮೇಲಕ್ಕೆ ತನ್ಕೊಂಡ್ಬಿಡ್ಬೇಡ, ಆಮೇಲೆ ನನಗೆ ಕೆಟ್ಟ ಹೆಸರು ಬರುತ್ತೆ. ಹೃದಯದ ಅಂತರಾಳದ ಕೊನೆಯ ಭಾಗದಲ್ಲಿ ನಿನಗೆ ಗೊತ್ತಿರಲಿ ಇವ್ರು ಯಾರು ನನ್ನವರಲ್ಲ. ಹಾಗಂತ ನೀನು ಫ್ಯಾಮಿಲಿನ ಕೆಡಿಸ್ಕೊಂಡ್ಬಡ್ಬಾರ್ದು, ಚೆನ್ನಾಗಿರ್ಬೇಕು ನೀನು. ನನ್ನ ಅಪ್ಪಾಜಿನಂತ ಯಾರು ಮೈಸೂರಿಂದ ಬಂದಿದ್ರು ಕಣ್ರಿ, ನಮ್ಮ ಮನೆಯವರಿಗೆ ತುಂಬ ನಗ್ನಗ್ತಾ ಇರ್ತಾಳೆ, ನನ್ನ ಜೊತೆನೂ ನಗ್ನಗ್ತಾ ಮಾತಾಡ್ತಿರ್ತಾಳೆ. ಮುಂಚೆ ಮಕ್ಕಳನ್ನೆಲ್ಲ ರೇಗೋರು, ಈಗ ಒಂಚೂರು ಅವಳು ರೇಗ್ತಿಲ್ಲ ಅಂತ ನಿಮ್ಮ ಯಜಮಾನರು ನಿನ್ನನ್ನು ಅಪ್ರಿಷಿಯೇಟ್ ಮಾಡಿದ್ರೆ ನನ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಜೈ ಶ್ರೀಮಾತಾ, ಜೈ ಜೈ ಶ್ರೀಮಾತಾ. ಆಸ್ತಿ ಮಾಡು. ಸಕಲ ಭಾಗ್ಯವನ್ನು ಸೂಚಿಸುವ ರೇಖೆಯನ್ನು ಬರೆಯುವ ಶಕ್ತಿ ಇರೋದು ಒಬ್ಬರಿಗೆ ಮಾತ್ರ, ಅದು ಲಕ್ಷ್ಮೀಗೆ.
ಅಪ್ಪಾಜಿ ಇದು ಸತ್ಯನಾ ಅಂತ ನಿನ್ನ ಮನಸ್ಕನ್ಸಿದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅನೇಕಾನೇಕ ಉದಾಹರಣೆಗಳು ಇದ್ರ ಬಗ್ಗೆ ಸಿಗ್ತಾ ಹೋಗುತ್ತೆ. ಒಂದು ಉದಾಹರಣೆಯನ್ನ ಹೇಳ್ತೀನಿ. ಶಂಕರಾಚಾರ್ಯರು ಶಂಕರ ಭಗವತ್ಪಾದರು ಸುಮಾರು 1300 ವರ್ಷಗಳ ಹಿಂದೆ ಸನ್ಯಾಸಿ ಆಗ್ತಾರೆ. 8 ವರ್ಷಕ್ಕೆ ಬಾಲ ಸನ್ಯಾಸಿ, ಕಥೆ ಎಲ್ಲ ಹೇಳಕ್ಕಾಗಲ್ಲ. ಆಗ ಅವರು ಸನ್ಯಾಸಿ ಆದಮೇಲೆ ಮುದುಕರಿ ಭಿಕ್ಷಾಟನೆ, ಭಿಕ್ಷೆ ಬೇಡಿ ತಿಂತಕ್ಕಂಥದ್ದು, ಅದು ಪದ್ಧತಿ ಕೂಡ ಇರೋದ ಹಾಗೆ ಒಂದು ಕುಟೀರ ಗುಡಿಸಿಲಿನ ಹತ್ರ ಬರ್ತಾರೆ. ಬಂದು ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾರೆ. ಒಳಗಡೆಯಿಂದ ಮಧ್ಯಮ ವಯಸ್ಸಿನ ಮಹಿಳೆ ಬಂದು ತಲೆ ಮೇಲೆ ಸೆರಗ ಹಾಕ್ಕೊಂಡು ಹೇಳ್ತಾಳೆ, ಕ್ಷಮಿಸಿ, ನನ್ನ ಮನೆಯಲ್ಲಿ ಇವತ್ತೇನೂ ಇಲ್ಲ ಕೊಡೋಕ್ಕೆ, ನಾನೇನು ಮಾಡಿ? ಹಾಗನ್ಬೇಡ, ಹೋಗು, ನಿನ್ನ ಮನೆ ಒಳಗಡೆ ಏನಿದೆ ಅದನ್ನು ನನ್ನ ತಂದುಕೊಡು ಅಂದರೆ ಅವಳ ಮನೆಯಲ್ಲಿ ಒಣಗಿದ ಒಂದು ನಲ್ಲಿಕಾಯಿ ಬಿದ್ದಿರುತ್ತೆ. ಅದನ್ನೇ ತಂದುಕೊಟ್ಟು ಕಣ್ಣೀರು ಹಾಕಿ ಕೈ ಮುಗಿತಾಳೆ, ಧನ್ಯೋಸ್ಮಿ, ನನ್ನ ಕೈ ಇವತ್ತು ಆಗ್ತಾ ಇರೋದಿಷ್ಟೇ. ಅದೇ ಜಾಗದಲ್ಲಿ ನಿಂತ್ಕೊಂಡು ಶಂಕರಾಚಾರ್ಯರು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಬಹಳ ವಿಶಿಷ್ಟವಾದ ಪ್ರಾರ್ಥನೆ. ಆ ಪ್ರಾರ್ಥನೆಯನ್ನು ಮಾಡಿದಾಗ ಲಕ್ಷ್ಮಿ ಪ್ರತ್ಯಕ್ಷಳಾಗ್ತಾಳೆ. ಅಮ್ಮ, ಇದೇನಿದು ನಿನ್ನ ಕಣ್ಣೆದುರಿಗೆ ಹೀಗೆ ನಡೀತಿದೆ. ಲಕ್ಷ್ಮಿ ಹೇಳ್ತಾಳೆ, ನೋಡು, ನಾನೇನೂ ಮಾಡೋಕ್ಕಾಗಲ್ಲ, ಅವಳ ಹಣೆಯಲ್ಲಿ ದರಿದ್ರ ಬರೆದಿರೋದ್ರಿಂದ ನಾನೇನು ಮಾಡೋಕ್ಕಾಗ್ತಿಲ್ಲ ಮಗು. ಆಗ ಶಂಕರರು ಹೇಳ್ತಾರೆ, ಏನಮ್ಮ ನೀನು ಮಾತಾಡ್ತಾ ಇರೋದು? ಬ್ರಹ್ಮ ಬರೆದಿರುವ ಹಣೆಯ ಬರಹವನ್ನು ಬದಲಾಯಿಸಿ ಸಕಲ ಭಾಗ್ಯವನ್ನು ಸೂಚಿಸುವ ರೇಖೆ ಬರೆಯುವ ಶಕ್ತಿ ಇದೆ ನಿನಗೆ, ನಿನ್ನ ಕೈಲಿ ಯಾಕಾಗಲ್ಲ? ಆ ಶಕ್ತಿಯನ್ನು ಉಪಯೋಗಿಸು ಅಂತಂದಾಗ ಆ ಮನೆಯಲ್ಲಿ ಚಿನ್ನದ ನಲ್ಲಿಕಾಯಿ ಮಳೆಯಾಗತ್ತೆ. ಅದನ್ನೇ ಕನಕದಾರ ಸ್ತೋತ್ರವಾಗಿ ಆಮೇಲೆ ಬರೀತಾರೆ. ಬದಲಾಯಿಸುವ ಶಕ್ತಿ ಇದೆ. ಲಕ್ಷ್ಮೀ ಸ್ಮರಣೆ ಮಾಡು. ನಮಸ್ತೆ ಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಸರ್ವದುಃಖಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿಬುದ್ಧಿಪ್ರದೇ ದೇವಿ ಭಕ್ತಿಮುಕ್ತಿಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಹಾಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರ ಭೂಷಿತೆ ಜಗಸ್ಥಿತೆ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮ್ಯಾಷ್ಟಕಸ್ತೋತ್ರಂ ಯಃ ಪಠೇತ್ ಭಕ್ತಿಮಾನ್ ನರಃ ಸರ್ವಸಿದ್ಧಿಮವಾಪ್ನೋತಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ. ಏಕಕಾಲೇ ಪಠೇ ನಿತ್ಯಂ ಮಹಾಪಾಪವಿನಾಶನಂ ದ್ವಿಕಾಲೇ ಪಠೇ ನಿತ್ಯಂ ಮಹಾಮಾನ್ಯ ಸಮನ್ವಿತಃ ತ್ರಿಕಾಲಂ ಪಠೇ ನಿತ್ಯಂ ಮಹಾಶತ್ರುವಿನಾಶನಂ ಮಹಾಲಕ್ಷ್ಮೀ ಭವೆ ನಿತ್ಯಂ ಪ್ರಸನ್ನ ವರದಾ ಶುಭ. ಮಹಾಲಕ್ಷ್ಮಿಯನ್ನ 4 ಹಂತದಲ್ಲಿ ಪ್ರಾರ್ಥನೆ ಮಾಡಬೇಕು. ಮೊದಲನೆಯ ಹಂತದಲ್ಲಿ ಲಕ್ಷ್ಮಿಯನ್ನ ಕೇಳ್ಕೋಬೇಕು. ಏನಂತ ಕೇಳ್ಕೋಬೇಕು? ಅಮ್ಮ, ಸರ್ವ ಮಾಂಗಲ್ಯಯುತಿಯಾಗಿ ಯಾವಾಗಲೂ ನನ್ನ ಮನೆಯಲ್ಲಿ ಇದ್ದು ಬಿಡು. ಅಲ್ಲ, ನನ್ನ ಮನೆಯಲ್ಲೇ ಇದ್ದು ಬಿಡು. ನನ್ನ ಮನೆಯಲ್ಲಿ ಇದ್ಬಿಡು ಅಂದರೆ ಹೊರಗೆ ಹೋಗಿ ಬರ್ಬೋದು. ನೋ ನೋ ನೋ, ಐ ವಿಲ್ ನಾಟ್ ಸೆಂಡ್ ಯು. ನನ್ನ ಮನೆಯಲ್ಲೇ ಇದ್ಬಿಡು.
ನೆಟ್ಟಿ ಕೂತ್ಕೋ, ಲಕ್ಷ್ಮಿ ಸ್ಮರಣೆ ಮಾಡು, ಹೇಳು ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಮಣಿಗಣ ಖಚಿತೈ ಸ್ನಾಪಿತಾ ಹೇಮ ಕುಂಭೈಃ ನಿತ್ಯಂ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತಾ ಅಮ್ಮ ಮಹಾಲಕ್ಷ್ಮಿ ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಮಣಿಗಣ ಖಚಿತೈ ಸ್ನಾಪಿತಾ ಹೇಮ ಕುಂಭೈಃ ನಿತ್ಯಂ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತಾ. ಎರಡನೆಯ ಹಂತದಲ್ಲಿ 4ಕ್ಕೆ ಸಿದ್ಧಿಯಾದದ್ದನ್ನು ಹೇಳ್ಕೊಟ್ಟಿದ್ದೀನಿ. ಹೇಳ್ಕೊಟ್ಟ ಮೇಲೆ ಹೇಳು. ಮೊದಲನೇದು ಸಂತಾನ ಲಕ್ಷ್ಮಿ. ಸಂತಾನ ಲಕ್ಷ್ಮಿ ನಮಸ್ತೇಸ್ತು ಪುತ್ರ ಪೌತ್ರ ಪ್ರದಾಯಿನಿ ಸಂತಾನ ಲಕ್ಷ್ಮಿ ವಂದೇಹಂ ಪುತ್ರಾನ್ ದೇಹಿ ಧನಂ ದೇಹಿ ಸರ್ವ ಕಾಮಾಶ್ಚ ದೇಹಿ ಮೇ. ಹಣಕಾಸಿನ ತೊಂದರೆ, ಉದ್ಯೋಗದ ಸಮಸ್ಯೆ, ವ್ಯಾಪಾರ ವ್ಯವಹಾರದ ಸಮಸ್ಯೆ, ಧನಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡು. ಧನಲಕ್ಷ್ಮಿ ನಮಸ್ತೇಸ್ತು ಸರ್ವ ದಾರಿದ್ರ್ಯ ನಾಶಿನಿ ಧನಂ ದೇಹಿ ಶ್ರಿಯಂ ದೇಹಿ ಸರ್ವ ಕಾಮಾಶ್ಚ ದೇಹಿ ಮೇ. ಇನ್ನೊಂದ್ಸರಿ ಹೇಳು. ಧನಲಕ್ಷ್ಮಿ ನಮಸ್ತೇಸ್ತು ಸರ್ವ ದಾರಿದ್ರ್ಯ ನಾಶಿನಿ ಧನಂ ದೇಹಿ ಶ್ರಿಯಂ ದೇಹಿ ಸರ್ವ ಕಾಮಾಶ್ಚ ದೇಹಿ ಮೇ. 100ಕ್ಕೆ 99 ಜನರ ಸಮಸ್ಯೆ ಆರೋಗ್ಯದ್ದು. ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡು. ಆರೋಗ್ಯ ಲಕ್ಷ್ಮಿ ನಮಸ್ತೇಸ್ತು ಸರ್ವ ರೋಗ ನಿವಾರಿಣಿ ಆರೋಗ್ಯ ಲಕ್ಷ್ಮಿ ವಂದೇಹಂ ಆಯುರ್ದೇಹಿ ಶ್ರಿಯಂ ದೇಹಿ ಸರ್ವ ಕಾಮಾಶ್ಚ ದೇಹಿ ಮೇ. ಇನ್ನೊಂದ್ಸರಿ ಹೇಳು. ಆರೋಗ್ಯ ಲಕ್ಷ್ಮಿ ನಮಸ್ತೇಸ್ತು ಸರ್ವ ರೋಗ ನಿವಾರಿಣಿ ಆರೋಗ್ಯ ಲಕ್ಷ್ಮಿ ವಂದೇಹಂ ಆಯುರ್ದೇಹಿ ಶ್ರಿಯಂ ದೇಹಿ ಸರ್ವ ಕಾಮಾಶ್ಚ ದೇಹಿ ಮೇ. ಇನ್ನೊಂದು ಬಹುಮುಖ್ಯವಾದ ಸಮಸ್ಯೆ, ಮಕ್ಕಳು ಓದಲ್ಲ, ಓದಿದ್ದೇವೆ ಅರ್ಥ ಆಗಲ್ಲ ಅಂತೇಳಿ. ವಿದ್ಯಾಲಕ್ಷ್ಮಿ ನಮಸ್ತೇಸ್ತು ಬ್ರಹ್ಮ ವಿದ್ಯಾ ಸ್ವರೂಪಿಣಿ ವಿದ್ಯಾಂ ದೇಹಿ ಕಲಾಂ ದೇಹಿ ಸರ್ವ ಕಾಮಾಶ್ಚ ದೇಹಿ ಮೇ. ಇದು ಎರಡನೆಯ ಹಂತದ ಪ್ರಾರ್ಥನೆ. 3ನೇ ಹಂತದಲ್ಲಿ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಬೇಕು. ಅಮ್ಮ ನೀನು ಸರ್ವಾರ್ಥ ಸಾಧಿಕೆ, ಎಲ್ಲವನ್ನ ಸಾಧಿಸೋಳು ನೀನು. ಹಾಗಾಗಿ ನೀನು ನನ್ನ ಜೊತೆಯಲ್ಲಿದ್ದು ನನ್ನ ಜೀವನದಲ್ಲಿ ಎಲ್ಲವನ್ನು ನಾನು ಸಾಧಿಸುವುದಕ್ಕೆ ನನ್ನ ಜೊತೆ ಇರು ಅಂತೇಳಿ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಬೇಕು. ಯಾಕೆಂದ್ರೆ ಅವಳು ಸರ್ವಾರ್ಥ ಸಾಧಿಕೆ. ಜೊತೆಯಲ್ಲೇ ಹೇಳು. ಸರ್ವ ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವ ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವ ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ
ಲಕ್ಷ್ಮಿಯನ್ನ ಏನಂತ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಅಥರ್ವಣ ವೇದದ ಋಷಿಗಳು ಲಕ್ಷ್ಮೀ ಹೃದಯದ ರಹಸ್ಯದಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ. ಲಕ್ಷ್ಮಿಯನ್ನ 4 ಕೇಳು. 1 ಸುವರ್ಣ ವೃಷ್ಟಿಂ ಗುರುಮೇ ಗೃಹೇಶಿ, 2 ಸುಧಾನ್ಯ ವೃದ್ಧಿಂ ಗುರುಮೇ ಗೃಹೇಶಿ, 3 ಕಲ್ಯಾಣ ವೃದ್ಧಿಂ ಗುರುಮೇ ಗೃಹೇಶಿ, 4 ವಿಭೂತಿ ವೃದ್ಧಿಂ ಗುರುಮೇ ಗೃಹೇಶಿ. ಬರುತ್ತಲ್ಲ, ಜೊತೆಲಿ ಹೇಳು, ನೆಟ್ಟಿಗೆ ಕೂತ್ಕೋ, ಲಕ್ಷ್ಮಿ ಸ್ಮರಣೆ ಮಾಡು. ಓಂ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಓಂ ಸುವರ್ಣ ವೃಷ್ಟಿಂ ಕುರು ಮೇ ಗೃಹೇ ಶ್ರೀ, ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇ ಶ್ರೀ, ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇ ಶ್ರೀ, ವಿಭೂತಿ ವೃದ್ಧಿಂ ಕುರು ಮೇ ಗೃಹೇ ಶ್ರೀ, ಸುವರ್ಣ ವೃಷ್ಟಿಂ ಕುರು ಮೇ ಗೃಹೇ ಶ್ರೀ, ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇ ಶ್ರೀ, ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇ ಶ್ರೀ, ವಿಭೂತಿ ವೃದ್ಧಿಂ ಕುರು ಮೇ ಗೃಹೇ ಶ್ರೀ. ಸುವರ್ಣ ವೃಷ್ಟಿಂ ಕುರು ಮೇ ಗೃಹೇ ಶ್ರೀ, ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇ ಶ್ರೀ, ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇ ಶ್ರೀ, ವಿಭೂತಿ ವೃದ್ಧಿಂ ಕುರು ಮೇ ಗೃಹೇ ಶ್ರೀ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು. ಸರ್ವಂ ಶ್ರೀ ಗುರುಚರಣಾರ್ಪಣಮಸ್ತು. ನನಗೆ ರಿಯಲ್ ಆಗಿ ತುಂಬಾ ಸ್ಟ್ರೈನ್ ಆಗಿದ್ದೇನೆ. ತುಂಬಾ ಜನ ಇದ್ರು ಇವತ್ತು ಅಷ್ಟೇ. ಶಾರ್ಪೇಷನ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನನಗೆ ಬೇಕಾದ್ರೆ 12 ಗಂಟೆವರೆಗೆ ಕೂತ್ಕೊಂಡು ಹೇಳಿ ಅಪ್ಪಾಜಿ ಏನಾದ್ರು ಹೇಳ್ಬೋದು. ದ ವೈಬ್ರೇಷನ್ ಅದು ಹಾಗೆ ಮಾಡಿಬಿಡತ್ತೆ ಅಷ್ಟೇ. ಅವಾಗ ಸುಸ್ತಿರಲ್ಲ. ನಾನು ಯಾರನ್ನು ನಿಂದನೆ ಮಾಡೋಕ್ಕೆ ಅಥವಾ ಇದಕ್ಕೆ ಹೇಳ್ತಿಲ್ಲ. ಕೆಲವು ಕಡೆ ನನಗೆ ಮಾತಾಡಬೇಕು ಅನ್ಸೋದು ಇಲ್ಲ. ದಟ್ ಈಸ್ ಹೌ ದ ಪಾಸಿಟಿವ್ ವೈಬ್ರೇಷನ್ಸ್ ಆಫ್ ದಿಸ್ ಹೌಸ್ ಹ್ಯಾಸ್ ಮೇಡ್ ಮೀ ಟು ಸ್ಪೀಕ್ ಸೋ ಮಚ್ ವಿತ್ ಆಲ್ ಎನರ್ಜಿ. ಕೊನೆಯಲ್ಲಿ ನೀನು ಆರತಿ ಮಾಡೋಕ್ಕೆ ಮುಂಚೆ ನಾನು ಆಶೀರ್ವಾದ ಮಾಡಿಬಿಡ್ತೀನಿ. ಆಮೇಲೆ ನೀನು ಆರತಿ ಮಾಡ್ಬೋದು. ಆಮೇಲೆ ನೀನು ಹೊರಡ್ಬೋದು. ನಾನು ಹೊರಡ್ತೀನಿ. ಆಶೀರ್ವಾದ ಕೇಳು. अमृतहस्ताय विद्महे महाशक्ति नेत्राय धीमहि तन्नो अप्पाजि प्रचोदयात्. ಅಪ್ಪ ಪೂರ್ಣ ಆಶೀರ್ವಾದ ಮಾಡಿ. ಅಪ್ಪ ಪೂರ್ಣ ಆಶೀರ್ವಾದ ಮಾಡಿ. ಪೂರ್ಣ ಆಶೀರ್ವಾದ ಮಾಡಿ. ಮಗು, ಶ್ರೀಮಾತೆ ನಿನಗೆ ಸಂಪದವೀವಳು, ಶ್ರೀಲಲಿತೆ ನಿನ್ನ ಕರುಣದಿ ಕೈ ಹಿಡಿವಳು, ಶ್ರೀ ದುರ್ಗೆ ದುರ್ಗತಿಯ ನಾಶ ಮಾಡಿ ಕಾಯುವಳು, ಶ್ರೀ ಲಕ್ಷ್ಮೀ ಹೃದಯ ರಹಸ್ಯ ಮನೆಗೆ ಸುವರ್ಣ ವೃಷ್ಟಿ ಮಾಳ್ಪದು, ಶ್ರೀಲಕ್ಷ್ಮೀ ಮನೆಗೆ ಸುಧಾನ್ಯ ವೃದ್ಧಿ ಮಾಳ್ವಳು, ಶ್ರೀಲಕ್ಷ್ಮೀ ಮನೆಗೆ ಕಲ್ಯಾಣ ವೃದ್ಧಿ ಮಾಳ್ವಳು, ಶ್ರೀಲಕ್ಷ್ಮೀ ಮನೆಗೆ ವಿಭೂತಿ ವೃದ್ಧಿ ಮಾಳ್ವಳು.
ಪರಾಶಕ್ತಿ ನಿನ್ನ ಪ್ರಾರಬ್ಧ ಕಳೆವಳು. ಮಾತೆಯ ನಂಬುನಿ ಮಗುವೇ, ಶ್ರೀರಕ್ಷೆಯ ನೀಡುತ್ತಲಿ ಜೊತೆಗೆ ನಾನಿರುವೆ. ಶ್ರೀಮಾತೆಯ ನಂಬುನಿ ಮಗುವೇ, ಶ್ರೀರಕ್ಷೆಯ ನೀಡುತ್ತಲಿ ಜೊತೆಗೆ ನಾನಿರುವೆ. ಅಂಜದಿರು ಅಳುಗದಿರು ನಾನಿನ್ನೊಡನಿರುವೆ. ಹಸ್ತವನೆತ್ತಿ ಅಂದ ನಿನ್ನ ಆಶೀರ್ವದಿಸುವೆ. ಅಂಜದಿರು ಅಳುಗದಿರು ನಾನಿನ್ನೊಡನಿರುವೆ. ಹಸ್ತವನೆತ್ತಿ ಅಂದ ನಿನ್ನ ಆಶೀರ್ವದಿಸುವೆ. ಬಂದರು ಮಗುವೆ ನೀನರುತ್ತಿರು ಎನ್ನುವೆ. ಏನೇ ಬಂದರು ಮಗುವೆ ನೀನರುತ್ತಿರು ಎನ್ನುವೆ. ಅಪ್ಪ ಅಪ್ಪಾಜಿ ಎನ್ನಲು ನಿನ್ನ ಬಳಿಗೆ ಬರುವೆ. ಅಪ್ಪ ಅಪ್ಪಾಜಿ ಎನ್ನಲು ನಿನ್ನ ಬಳಿಗೆ ಬರುವೆ. ಶ್ರೀಮಾತೆಯ ನಂಬುನಿ ಮಗುವೇ, ಶ್ರೀರಕ್ಷೆಯ ನೀಡುತ್ತಲಿ ಜೊತೆಗೆ ನಾನಿರುವೆ. ಕದಿರು ಕುಂದದಿರು ಮಗಳೇ ಭಯಬೇಕೆ, ನಿನ್ನೊಡನೆ ಇರಲು ಈ ಅಪ್ಪಾಜಿ. ಕದಿರು ಕುಂದದಿರು ಮಗಳೇ ಭಯಬೇಕೆ, ನಿನ್ನೊಡನೆ ಇರಲು ಈ ಅಪ್ಪಾಜಿ. ನಿನ್ನ ಈ ಆನಂದವೇ ಹಿತವು ನನ್ನ ಮನಕ್ಕೆ. ನಿನ್ನ ಈ ಆನಂದವೇ ಹಿತವು ನನ್ನ ಮನಕ್ಕೆ. ಅಪ್ಪಾಜಿ ನಿನ್ನೊಳಿರಲು ಚಿಂತೆ ಇನ್ನೀಗೆ. ಅಪ್ಪಾಜಿ ನಿನ್ನೊಳಿರಲು ಚಿಂತೆ ಇನ್ನೀಗೆ. ಶ್ರೀಮಾತೆಯ ನಂಬುನಿ ಮಗುವೇ, ಶ್ರೀರಕ್ಷೆಯ ನೀಡುತ್ತಲಿ ಜೊತೆಗೆ ನಾನಿರುವೆ. ನಮಿಸಿ ಅರ್ಪಿಸು ನಿನ್ನ ಮನದ ಕೋರಿಕೆ. ಈಡೇರಿಸುವಳು ಅಮ್ಮ ನಿನ್ನ ಈ ಬೇಡಿಕೆ. ಪಾದಕ್ಕೆ ನಮಿಸಿ ಅರ್ಪಿಸು ನಿನ್ನ ಮನದ ಕೋರಿಕೆ. ಈಡೇರಿಸುವಳು ಅಮ್ಮ ನಿನ್ನ ಈ ಬೇಡಿಕೆ. ಅವಳಿಚ್ಛೆಯಂತೆ ಬರುವರು ನನ್ನ ಈ ಸಾನ್ನಿಧ್ಯಕ್ಕೆ. ಅವಳಿಚ್ಛೆಯಂತೆ ಬರುವರು ನನ್ನ ಈ ಸಾನ್ನಿಧ್ಯಕ್ಕೆ. ಅಪ್ಪಾಜಿ ನೀನೇ ಗತಿ ಎನ್ನಲು ಸಲಹುವಳು ಅಮ್ಮ. ಅಪ್ಪ
ಎನ್ನಲು ಸಲಹುವಳು ಅಮ್ಮ. ಶ್ರೀಮಾತೆಯ ನಂಬು ನೀ ಮಗುವೇ, ಶ್ರೀರಕ್ಷೆಯ ನೀಡುತ್ತಲಿ ಜೊತೆಗೆ ನಾನಿರುವೆ. ಹೇಳಿದ ಮಾತು ಆಲಿಸಿ ಪಾಲಿಸು ನೀ ಮಗುವೇ, ಸಿದ್ಧಿ ಮಂತ್ರವ ಜಪಿಸಲು ಕಳೆವುದು ಪ್ರಾರಬ್ಧವೇ. ನಾ ಹೇಳಿದ ಮಾತು ಆಲಿಸಿ ಪಾಲಿಸು ನೀ ಮಗುವೇ, ಸಿದ್ಧಿ ಮಂತ್ರವ ಜಪಿಸಲು ಕಳೆವುದು ಪ್ರಾರಬ್ಧವೇ. ಸತ್ಯಕ್ಕೆ ಸಾಕ್ಷಿಯಾಗಿ ಕಣ್ಣೆದುರಲಿ ಇರುವೆ, ಸತ್ಯಕ್ಕೆ ಸಾಕ್ಷಿಯಾಗಿ ಕಣ್ಣೆದುರಲಿ ಇರುವೆ. ಶ್ರೀಮಾತ ಅಪ್ಪಾಜಿ ಆಗಿ ನಾನಿರುವೆ, ಶ್ರೀಮಾತ ಅಪ್ಪಾಜಿ ಆಗಿ ನಾನಿರುವೆ. ಶ್ರೀಮಾತೆಯ ನಂಬು ನೀ ಮಗುವೇ, ಶ್ರೀರಕ್ಷೆಯ ನೀಡುತ್ತಲಿ ಜೊತೆಗೆ ನಾನಿರುವೆ. ಶ್ರೀಮಾತೆಯ ನಂಬು ನೀ ಮಗುವೇ, ಶ್ರೀರಕ್ಷೆಯ ನೀಡುತ್ತಲಿ ಜೊತೆಗೆ ನಾನಿರುವೆ. ಶ್ರೀಮಾತೆಯ ನಂಬು ನೀ ಮಗುವೇ, ಶ್ರೀರಕ್ಷೆಯ ನೀಡುತ್ತಲಿ ಜೊತೆಗೆ ನಾನಿರುವೆ. ಕಂದ, ನಿನ್ನ ಮನೆಯಲ್ಲಿ ಸುವರ್ಣ ವೃಷ್ಟಿಂ ಕುರು ಮೇ ಗೃಹೇಶಿ, ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇಶಿ, ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇಶಿ, ವಿಭೂತಿ ವೃದ್ಧಿಂ ಕುರು ಮೇ ಗೃಹೇಶಿ. ಸ್ವಸ್ತಿಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಗು, ನಿನ್ನ ಕುಟುಂಬಕ್ಕೆ ಈ ಅಪ್ಪಾಜಿಯ, ಶ್ರೀಮಾತಾ ಅಪ್ಪಾಜಿಯ ಪೂರ್ಣ ಆಶೀರ್ವಾದಗಳು. ಯಾವಾಗಲೂ ನಗುನಗುತ್ತಾ ಇರು, ಯಾವಾಗಲೂ ನಗುನಗುತ್ತಾ ಇರು, ಯಾವಾಗಲೂ ನಗುನಗುತ್ತಾ ಇರು. ಶ್ರೀ ದುರ್ಗಾ ಮಾಯಿ ನಮೋ ಗೌರಿ ನಾರಾಯಣಿ. ಶ್ರೀ ದುರ್ಗಾ ಮಾಯಿ ನಿನ್ನಯ ಕೃಪೆಯಿಲ್ಲದಿರಲು ಕಾವಲಾರು ತಾಯಿ, ಕಾವಲಾರು ತಾಯಿ. ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯಿ ನಿನ್ನಯ ಕೃಪೆಯಿಲ್ಲದಿರಲು ಕಾವಲಾರು ತಾಯಿ, ನಿನ್ನಯ ಕೃಪೆಯಿಲ್ಲದಿರಲು ಕಾವಲಾರು ತಾಯಿ. ತಾಯಿ 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 अमृतहस्ताय विद्महे महाशक्तिनेत्राय धीमहि तन्नो अप्पाजि प्रचोदयात्। ॐ सुवर्णवृष्टिं कुरु मे गृहे श्रीः, सुधान्यवृद्धिं कुरु मे गृहे श्रीः, कल्याणवृद्धिं कुरु मे गृहे श्रीः, विभूतिवृद्धिं कुरु मे गृहे श्रीः, सुवर्णवृष्टिं कुरु
मे गृहे श्री सुधान्यवृद्धिं कुरु मे गृहे श्री कल्याणवृद्धिं कुरु मे गृहे श्री विभूतिवृद्धिं कुरु मे गृहे श्री सुवर्णवृष्टिं कुरु मे गृहे श्री सुधान्यवृद्धिं कुरु मे गृहे श्री कल्याणवृद्धिं कुरु मे गृहे श्री विभूतिवृद्धिं कुरु मे गृहे श्री लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु समस्त सन्मङ्गलानि भवन्तु ॐ शान्ति शान्ति शान्तिः हरि ओम तत्सत् सर्वं श्री जगदम्बा